ಧಾರವಾಡ, ಶ್ರೀ ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿಬಿಜಿ ಪಬ್ಲಿಕೇಶನ್ ಬೆಂಗಳೂರು ಪ್ರಾಯೋಜಿತ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ. ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ನೆರೆದ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಕಳೆದ 4-5 ವರ್ಷಗಳಿಂದ ಧಾರವಾಡ ಕಟ್ಟೆ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿದೆ. ಈಗಾಗಲೇ 327 ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 328ನೇ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ. ಇದಕ್ಕೆಲ್ಲ ಕಾರಣ ಎಂದರೆ ತಾವುಗಳು ತಮ್ಮ ಪ್ರೀತಿ, ಹಾರೈಕೆ, ಭರವಸೆ ಇಂದು ಧಾರವಾಡ ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಾಗುವಲ್ಲಿ ಕಾರಣವಾಗಿದೆ. ಪರುಷಕಟ್ಟೆ ನಮ್ಮ ಧಾರವಾಡ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯ. ಪರುಷಕಟ್ಟೆ ಕನ್ನಡ ಮಾಸಪತ್ರಿಕೆ 328ನೇ ಕಾರ್ಯಕ್ರಮ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯಲ್ಲಿ ಡಾಕ್ಟರ್ OL ನಾಗಭೂಷಣ ಸ್ವಾಮಿ, ಲೇಖಕರು, ಮೈಸೂರು, ಇವರು ಶೇಕ್ಸ್ಪಿಯರ್ನ ಮ್ಯಾಕ್ಬತ್ ನಾಟಕದ ಕುರಿತು ಮಾತನಾಡಲಿದ್ದಾರೆ. ಧಾರವಾಡ ಕಟ್ಟೆಯ ಬಳಗದವರೆಲ್ಲರ ವತಿಯಿಂದ ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ನಾಗಭೂಷಣ್ ಸರ್, ತಾವು ಅನ್ಮ್ಯೂಟ್ ಮಾಡಿ ಪ್ಲೀಸ್. ನಮಸ್ಕಾರ. ಕೇಳ್ತಾ ಇದೆ ಅಲ್ವಾ? ಯಾಕೆ ಕೇಳ್ತಾ ಇದೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸರ್. ಥ್ಯಾಂಕ್ ಯು. ಕಾರ್ಯಕ್ರಮದ ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ, ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ, ಎಲ್ಲರಿಗೂ ಸ್ವಾಗತ. ಎಲ್ ನಾಗಭೂಷಣ ಸ್ವಾಮಿ ಸರ್ ಅವರು ಹುಟ್ಟಿದ್ದು 22 ಸೆಪ್ಟೆಂಬರ್ 1953 ಬೆಂಗಳೂರು ಸಮೀಪದ ಹೊಸಕೋಟೆಯಲ್ಲಿ. ಮೈಸೂರು ವಿಶ್ವವಿದ್ಯಾಲಯದಿಂದ MA ಇಂಗ್ಲಿಷ್ ಮತ್ತು MA ಕನ್ನಡದಲ್ಲಿ ಪದವಿಯನ್ನ ಪಡೆದುಕೊಂಡಿದ್ದಾರೆ. MD TDB ಕಾಲೇಜ್ ಮೈಸೂರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆನೇಕಲ್ದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದರೊಂದಿಗೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಭಾಷಾಂತರ ವಿಭಾಗದ ಪ್ರೊಫೆಸರ್ ಮತ್ತು ಮುಖ್ಯಸ್ಥರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. 2005 ಜನವರಿಯಲ್ಲಿ ಉದ್ಯೋಗದಿಂದ ಸ್ವಯಂ ನಿವೃತ್ತಿ ಹೊಂದಿದಂತಹ ಶ್ರೀಯುತವರು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕನ್ನಡ ವಿಶ್ವವಿದ್ಯಾನಿಲಯ, KK ಬಿರ್ಲಾ ಫೌಂಡೇಶನ್, ಜೆ ಕೃಷ್ಣಮೂರ್ತಿ ಫೌಂಡೇಶನ್ ಮುಂತಾದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಹಲವು ಮಹತ್ವದ ಗೌರವಯುತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ನಿರ್ವಹಣೆ, ನಕ್ಷತ್ರಗಳ ಕವನ ಸಂಕಲನ, ವಿಮರ್ಶೆಯ ಪರಿಭಾಷೆ, ಪ್ರಜ್ಞಾ ಪ್ರವಾಹ ತಂತ್ರ, ಹರಿಹರ ಪುರಾಣ, ಭಾಷಾಂತರ, ನನ್ನ ಹಿಮಾಲಯ ಪ್ರವಾಸ ಕಥನ, ನನ್ನ ಕನ್ನಡ ಕಾವ್ಯ ಸಂಪಾದನೆ, ಕನ್ನಡ ಶೈಲಿ ಕೈಪಿಡಿ, ಅಲ್ಲಮ ವಚನ ಸಂಗ್ರಹ, ತತ್ವ ಪದಗಳು, ಇಂದಿನ ಹೆಜ್ಜೆ, ವಚನಗಳ ಕುರಿತು ವಿಮರ್ಶಾ ಲೇಖನಗಳು, ಏಕಾಂತ ಲೋಕಾಂತ ಅಂಕಣ ಬರಹಗಳು, ಮತ್ತೆ ತೆರೆದ ಬಾಗಿಲು, KS ನರಸಿಂಹಸ್ವಾಮಿ ಅವರ ಕುರಿತು ವಿಮರ್ಶಾ ಲೇಖನಗಳನ್ನ ಸರ್ ಅವರು ರಚಿಸಿದ್ದಾರೆ. ಇದಲ್ಲದೆ ಸರ್ ಅವರು ಈ ಭಾಷಾಂತರದಲ್ಲಿ ಕನ್ನಡದಿಂದ ಇಂಗ್ಲಿಷಕ್ಕೆ ಮತ್ತು ಇಂಗ್ಲಿಷಿಂದ ಕನ್ನಡಕ್ಕೆ ಹಲವಾರು ಕೃತಿಗಳನ್ನ ಭಾಷಾಂತರಿಸಿದ್ದಾರೆ. ಇದರಲ್ಲಿ ಅಕ್ಕ ತಂಗಿಯರು ಚೆಕಾವ್ ನಾಟಕದ ಅನುವಾದವನ್ನ 1993ರಲ್ಲಿ ಮಾಡಿದ್ದಾರೆ. ಕನ್ನಡಕ್ಕೆ ಬಂದ ಕವಿತೆ, ಬೇರೆ ಭಾಷೆಗಳಿಂದ ಆಯ್ದ ಕವಿತೆಗಳ ಅನುವಾದ, ಧಾರ್ಮಿಕ ಜೀವನ ಮತ್ತು ಬದುಕಿನ ನೆಲೆ, ಹಿಂಸೆಯನ್ನ ಮೀರಿ ಅನುದಿನ ಚಿಂತನ, ಪ್ರೀತಿ ಎಂದರೇನು, ಮತ್ತೆ ಚೀನಾದ ನಾಗರಿಕತೆ, ಯುವ ಕವಿಗೆ ಬರೆದ ಪತ್ರಗಳು, ಯುದ್ಧ ಮತ್ತು ಶಾಂತಿ, ಟಾಲ್ಸ್ಟಾಯ್ ಅವರ ವಾರ್ ಅಂಡ್ ಪೀಸ್ ಒಂದು ನಾವೆಲ್ ಅನ್ನು ಕೂಡ ಸರ್ ಅವರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇದರೊಂದಿಗೆ ಕನ್ನಡದ ಚಂದ್ರಶೇಖರ್ ಕಂಬಾರ್ ಅವರ ಚಕೋರಿ, ತುರ್ಕನ ಕನಸು, ಬೆಳಗೇರಿ ಕೃಷ್ಣಸ್ವಾಮಿಯವರ ಏಗ್ಲಾಗೆಲ್ಲ ಐತೆ, ಮನು ಬಳಿಗಾರ್ ಅವರ ಕಥೆಗಳು, ಶಿವರುದ್ರಪ್ಪರವರ ಕವಿತೆಗಳು ಸೇರಿದಂತೆ ಹಲವು ಕನ್ನಡದ ಕೃತಿಗಳನ್ನ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಲೇಖನಗಳು, 150ಕ್ಕೂ ಹೆಚ್ಚು ಕಮ್ಮಟಗಳು, 100ಕ್ಕೂ ಹೆಚ್ಚು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಪಾಲ್ಗೊಂಡು ಪ್ರಬಂಧಗಳನ್ನ ಮಂಡಿಸಿದ್ದಾರೆ. ಚಾರಣ, ಚಲನಚಿತ್ರ, ಅಧ್ಯಾಪಕ ಹೀಗೆ ಹಲವಾರು ರಂಗಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಸದಸ್ಯ,
ಸದಸ್ಯರಾಗಿ ವಿಶ್ವವಿದ್ಯಾಲಯಗಳ ಅಕಾಡೆಮಿಯ ಸದಸ್ಯತ್ವ, ವಿಮರ್ಶಾ ಪರಿಭಾಷೆಗೆ ಕೃತಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಮತ್ತು ಮೈಸೂರ್ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಬಹುಮಾನಗಳನ್ನ ಸರ್ ಅವರು ಪಡೆದಿದ್ದಾರೆ. ಚಕೋರಿ ಅನುವಾದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ಕೂಡ ಅವರು ಪಡೆದಿದ್ದಾರೆ. ಕರ್ನಾಟಕ ಸರ್ಕಾರ ಕೊಡಲ್ಪಡುವ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು GSS ಪ್ರಶಸ್ತಿಗೆ ಸರ್ ಅವರು ಭಾಜನರಾಗಿದ್ದಾರೆ. ಇಂತಹ ಒಬ್ಬ ಮೇರು ವ್ಯಕ್ತಿ ಇಂದು ನಮ್ಮೊಂದಿಗೆ ಇದ್ದು ಮೇಕ್ಬತ್ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಸರ್, ಮೊದಲು ತಮ್ಮ 60 ನಿಮಿಷಗಳಲ್ಲಿ ತಮ್ಮ ವಿಷಯವನ್ನ ಮಂಡಿಸಬೇಕು. ನಂತರದಲ್ಲಿ ಅಧ್ಯಕ್ಷರ ಮಾತುಗಳು, ಕೊನೆಯಲ್ಲಿ ಕೆಲವು ನಿಮಿಷಗಳ ಚರ್ಚೆ ಇಲ್ಲಿದೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನ ಮಂಡಿಸಬೇಕೆಂತ ಹೇಳಿ ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಸರ್ OL ನಾಗಭೂಷಣ ಸ್ವಾಮಿ ಅವರನ್ನ ಸ್ವಾಗತಿಸಿ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಟ್ಟುಕೊಡುತ್ತಿದ್ದೇನೆ. ಪ್ಲೀಸ್ ಸರ್. ನಾಗಭೂಷಣ್ ಸರ್. ಎಸ್ ಸರ್. ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಸರ್. ಸ್ನೇಹಿತರೆ, ಈಗ ನನ್ನ ಮುಖ ತೋರಿಸ್ತಾ ಇದ್ದೇನೆ, ಆದ್ರೆ ತಾಂತ್ರಿಕ ಕಾರಣದಿಂದ ನಾನು ನನ್ನ ಲ್ಯಾಪ್ಟಾಪ್ ಅಲ್ಲಿ ಆಪರೇಟ್ ಮಾಡಕ್ ಆಗ್ತಾ ಇಲ್ಲ. ಮೊಬೈಲ್ ಅಲ್ಲೇ ನನ್ನ ಮುಖ ನೋಡ್ಕೊಂಡು ಮಾತಾಡೋದು ವಿಚಿತ್ರ ಅನ್ಸೋದ್ರಿಂದ ಬರೀ ನನ್ನ ಧ್ವನಿ ಕೇಳ್ತೀರಿ. ಇನ್ಮೇಲೆ ದಯವಿಟ್ಟು ಸಹಕರಿಸ್ಬೇಕು ಅಂತ ಕೇಳ್ಕೊಳ್ತಾನೆ. ಓಕೆ. ಸ್ನೇಹಿತರೆ, ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕನ ಕುರಿತು 1 ಗಂಟೆಯ ಅವಧಿಯಲ್ಲಿ ಹೇಳೋದು ಬಹಳ ಕಷ್ಟ ಅನ್ನಿಸುವಂತಹ ಕೃತಿ. ಈ ಮ್ಯಾಕ್ಬೆತ್ ನಾಟಕ ನಾನು 7ನೇ ತರಗತಿಯಲ್ಲಿ ಇದ್ದಾಗಿಂದಲೂ ನನ್ನ ಜೊತೆಗೆ ಬರ್ತಾನೆ ಇದೆ. PUC ಅದರ ಕೆಲವು ಭಾಗ ಇತ್ತು. 7ನೇ ಕ್ಲಾಸಲ್ಲಿ ಅದನ್ನ ಕನ್ನಡ ಕಥೆ ಓದಿ ರಾತ್ರಿ ನಿದ್ದೆಯಲ್ಲಿ ದಿಂಬಿನ ಕೆಳಗೆ ಚೂರಿ ಹುಡುಕ್ತಾ ಇದ್ದೆ ಅಂತ ನಮ್ಮಮ್ಮನ ಕೈ ಬಯಸ್ಕೊಂಡಿದ್ದೆ. PUC ಅದರ ಒಂದು ಭಾಗ ಇತ್ತು. BA ಬಂದಾಗ ಟೆಕ್ಸ್ಟ್ ಆಗಿತ್ತು, ಆಪ್ಷನಲ್ ಇಂಗ್ಲಿಷಲ್ಲಿ. ಆನಂತರ MA ನಲ್ಲಿ ಕೂಡ ಟೆಕ್ಸ್ಟ್ ಆಯ್ತು. ಆಮೇಲೆ ಕೆಲವು ವರ್ಷ ಅದನ್ನ ಪಾಠ ಮಾಡಿದೆ ಹುಡುಗರಿಗೆ. ಆನಂತರ ಅದನ್ನ ನಾಟಕವಾಗಿ ನಿರ್ದೇಶನ ಮಾಡಿದೆ. ಹೀಗಾಗಿ ಮ್ಯಾಕ್ಬೆತ್ ನನ್ನ ಬದುಕಿನಲ್ಲಿ ಒಂದು ಹಲವಾರು ದಶಕಗಳ ಕಾಲ ನನ್ನ ಜೊತೆಗೆ ಬಂದಿರೋ ಕೃತಿ ಅದು. ಆಮೇಲೆ ಗೋವಿಂದರಾಯರು ಕೇಳಿದ್ರು ಅಂತನ್ಬಿಟ್ಟು ಮ್ಯಾಕ್ಬೆತ್ ನಾಟಕನ ಅನುವಾದ ಕೂಡ ಮಾಡಿದೆ. ಆದರೆ ಅದನ್ನ ರಂಗಕ್ಕೆ ತರೋದಕ್ಕೆ ಮುಂಚೆ ಗೋವಿಂದರಾಯರು ನಮ್ಮನ್ನ ಬಿಟ್ಟು ಹೊರಟು ಹೋದ್ರು. ಹಾಗಾಗಿ ಇಂಥ ನಾಟಕದ ಬಗ್ಗೆ ಏನ್ ಹೇಳಲಿ, ಹೇಗೆ ಹೇಳಲಿ ಅನ್ನೋದನ್ನ ಯೋಚನೆ ಮಾಡ್ತಾ ಹೊರಟ್ರೆ ಒಂದು ಐಡಿಯಾ ಬಂತು. ಮೊದಲನೇದು, ಮ್ಯಾಕ್ಬೆತ್ ನಾಟಕದ ಸುತ್ತಮುತ್ತಲ ಸಂಗತಿಗಳನ್ನ ಸಂಕ್ಷಿಪ್ತವಾಗಿ ಹೇಳಿ, ಆನಂತರ ಆ ನಾಟಕದಲ್ಲಿ ಬರುವ ಸಾಲಿಲೋಕ್ವಿ ಅಥವಾ ಸ್ವಗತ ಭಾಷಣಗಳನ್ನ ಗಮನದಲ್ಲಿಟ್ಕೊಂಡು ಇಡೀ ನಾಟಕವನ್ನ ತಮಗೆ ಪರಿಚಯ ಮಾಡಿಸುವ ಉದ್ದೇಶ ಇಟ್ಕೊಂಡಿದ್ದೇನೆ. ಈ ಮ್ಯಾಕ್ಬೆತ್ ನಾಟಕ ಶೇಕ್ಸ್ಪಿಯರ್ನ 4 ಪ್ರಮುಖವಾದ ದುರಂತ ನಾಟಕಗಳು ಅಥವಾ ಗಂಭೀರ ನಾಟಕಗಳೇ ಒಂದು. ಒಥೆಲೋ, ಹ್ಯಾಮ್ಲೆಟ್, ಕಿಂಗ್ ಲಿಯರ್, ಈ ತರ 3 ನಾಟಕಗಳು. ಈ ನಾಟಕನ ಅವನು ಬರೆದದ್ದು 1506ರ ಹೊತ್ತಿನಲ್ಲಿ, 6 ಅಥವಾ 7 ಅಂತ ಹೇಳ್ತಾರೆ. ಈ ನಾಟಕವನ್ನು ಬರೆದಾಗ ರಾಜ ಮೊದಲನೆಯ ಜೇಮ್ಸ್ ಅಧಿಕಾರದಲ್ಲಿದ್ದ. ಅವನಿಗಿಂತ ಹಿಂದೆ ಇದ್ದ ಎಲಿಜಬೆತ್ ರಾಣಿಯ ನಂತರ ಇವನು ಪಟ್ಟಕ್ಕೆ ಬಂದಿದ್ದು. ಇವನು ಆಕ್ಚುಲ್ ಆಗಿ ಸ್ಕಾಟ್ಲೆಂಡ್ ದೇಶದವನು. ಈ ಮನುಷ್ಯನನ್ನ, ರಾಜನನ್ನ ಕೊಲ್ಲಬೇಕು ಅಂತ ಒಂದು ಗನ್ ಪೌಡರ್ ಪ್ಲಾಟ್ ಅಂತ ನಡೆದಿರತ್ತೆ. ಅದರಲ್ಲಿ ವಿಫಲ ಆಗುತ್ತದು. ಅದನ್ನ ಪತ್ತೆ ಮಾಡಿ ಅದರಲ್ಲಿ ಸೇರ್ಕೊಂಡಿದ್ದವರಿಗೆಲ್ಲ ಶಿಕ್ಷೆ ಕೊಟ್ಟು ಮುಂದೆ ಜೇಮ್ಸ್ ದ ಫಸ್ಟ್ ರಾಜನಾಗೆ ಮುಂದುವರಿತಾನೆ. ಈ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ ಈ ನಾಟಕ ಬರೆದಿದ್ದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ, ಈ ಮ್ಯಾಕ್ಬೆತ್ ನಾಟಕಕ್ಕೆ ಅವನು ಆರಿಸಿಕೊಂಡ ಕಥೆ ಇದೆಯಲ್ಲ, ಮ್ಯಾಕ್ಬೆತ್, ಡಂಕನ್ ಮತ್ತು ಬ್ಯಾಂಕೋ, ಇದು ನೇರವಾಗಿ ರಾಜನಿಗೆ ಸಂಬಂಧಪಟ್ಟ ಕಥೆ. ಒಂದು ವಿವರಣೆಯ ಪ್ರಕಾರ ಬ್ಯಾಂಕೋನ ಪೂರ್ವಜ ಈ ಕಿಂಗ್ ಜೇಮ್ಸ್ ಫಸ್ಟ್ ಅಂತ ಇದೆ. ಹಾಗಾಗಿ ನಾಟಕದಲ್ಲಿ ಜೇಮ್ಸ್ ದ ಫಸ್ಟ್ ಅನ್ನ
ಮನಸ್ಸು ಮೆಚ್ಚಿಸುವ ಹಾಗೆ ಕೆಲವು ದೃಶ್ಯಗಳನ್ನ ಸೇರ್ಪಡೆ ಮಾಡ್ತಾನೆ. ಅದು 4ನೇ ಅಂಕದಲ್ಲಿ ಭೂತಗಳು ಅವನಿಗೆ ತೋರಿಸುವ ದೃಶ್ಯದಲ್ಲಿ ಬ್ಯಾಂಕೋನ ಸಂತತಿ ನಿರಂತರವಾಗಿ ರಾಜ್ಯ ಆಳ್ತಾರೆ ಅನ್ನೋ ದೃಶ್ಯವನ್ನು ಸೇರ್ಸಕ್ ಮುಖ್ಯ ಕಾರಣ ಡಂಕನ್ಗೆ ಸಂತೋಷ ಆಗ್ಲಿ ಅನ್ನೋ ಈ ಜೇಮ್ಸ್ ಫಸ್ಟ್ಗೆ ಸಂತೋಷ ಆಗ್ಲಿ ಅನ್ನೋ ಕಾರಣಕ್ಕೆ ಅಂತ ಕೆಲವರು ಹೇಳ್ತಾರೆ. ಇರ್ಲಿ, ಅದ್ರ ಜೊತೆಗೆ ಕಿಂಗ್ ಜೇಮ್ಸ್ ಫಸ್ಟ್ನ ನಂತರ ಅವನ ಬದಲಾಗಿ ಒಬ್ಬ ಕ್ಯಾಥೋಲಿಕ್ ರಾಜನನ್ನು ತರಬೇಕು ಅಂತ ಕೂಡ ಒಂದು ಹುನ್ನಾರಗಳು ನಡೀತಾ ಇದ್ವು. ಈ ಹೊತ್ತಿನಲ್ಲಿ ಶೇಕ್ಸ್ಪಿಯರ್ ಈ ನಾಟಕ ಬರೆದಿದ್ದಕ್ಕೆ 2-3 ಸಮಕಾಲೀನ ಕಾರಣಗಳಿದಾವೆ. ಒಂದು, ರಾಜನ ಹತ್ಯೆ, ಅದರಿಂದ ಸಮಾಜದ ಮೇಲಾಗುವ ಪರಿಣಾಮವನ್ನ ಮ್ಯಾಕ್ಬೆತ್ ಪರಿಶೀಲನೆ ಮಾಡುತ್ತೆ. ರಾಜನ ಹತ್ಯೆಗೆ ಕಾರಣ ಆಗುವ ಮಹತ್ವಾಕಾಂಕ್ಷೆ ಅದು ಹೇಗೆಲ್ಲ ಮನುಷ್ಯನನ್ನ ಕಾಡಿಸುತ್ತೆ ಅನ್ನೋದನ್ನ ಹೇಳುತ್ತೆ. ಈ ಮಹತ್ವಾಕಾಂಕ್ಷೆಗೆ ಮನಸ್ಸನ್ನ ತೆತ್ತು ಬಿಟ್ರೆ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಹೀಗೆ ಮಹತ್ವಾಕಾಂಕ್ಷೆ ಅನ್ನುವ ಒಂದು ಬೀಜ ಮನಸ್ಸಿನಲ್ಲಿ ಕೆಡುಕಾಗಿ ಬೆಳೆಯೋದಕ್ಕೆ ಕಾರಣ ಮನುಷ್ಯನ ಮನಸ್ಸಿನಲ್ಲಿದೆಯೋ ಅಥವಾ ಹೊರಗಡೆ ಬದುಕಿನಲ್ಲಿದೆಯೋ, ಕೆಡುಕಿನ ಸ್ವರೂಪ ಎಂಥದ್ದು ಅನ್ನೋ ಪ್ರಶ್ನೆಯನ್ನು ಕೂಡ ಈ ನಾಟಕ ತೆಗೆದುಕೊಳ್ಳುತ್ತೆ. ಅಂದರೆ ಮ್ಯಾಕ್ಬೆತ್ ನಾಟಕವನ್ನ ಆ ಕಾಲದ ಸಾಮಾಜಿಕ ರಾಜಕೀಯ ಸ್ಥಿತಿಗಳ ಪ್ರತಿಬಿಂಬ ಅಂತ ನೋಡಬಹುದು. ಯಾವುದೇ ಕಾಲಕ್ಕೂ ಸಲ್ಲುವ ರಾಜಕೀಯ ಮಹತ್ವಾಕಾಂಕ್ಷೆ ಎಂಥ ದುರಂತಕ್ಕೆ ಕಾರಣ ಆಗಬಹುದು ಅಂತ ನೋಡಬಹುದು. ಮನುಷ್ಯನ ಮನಸ್ಸಿನ ಸೂಕ್ಷ್ಮಗಳನ್ನ ಶೇಕ್ಸ್ಪಿಯರ್ ಹೇಗೆ ಕಂಡಿದ್ದಾನೆ, ಅದರಲ್ಲೂ ಲೇಡಿ ಮ್ಯಾಕ್ಬೆತ್ನಂಥ ಪಾತ್ರ ಫ್ರಾಯ್ಡ್ಗೆ ಒಂದು ಹೊಸ ಹೊಳಹನ್ನೇ ಕೊಟ್ಟು ಮನಃಶಾಸ್ತ್ರ ಬೆಳವಣಿಗೆ ಕಾರಣ ಆಯಿತು, ಹೇಗಾಯ್ತು ಅಂತ ನೋಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ನಾಟಕ ಶೇಕ್ಸ್ಪಿಯರ್ನ ಎಲ್ಲ ದುರಂತ ನಾಟಕಗಳಲ್ಲಿ ಅತ್ಯಂತ ಕಿರಿದಾದದ್ದು. ಸುಮಾರು 2000 ಸಾಲುಗಳಿದಾವೆ ಅಷ್ಟೇನೆ. ಈ 2000 ಸಾಲುಗಳಲ್ಲಿ ಅವನು ಸೃಷ್ಟಿ ಮಾಡುವ ಮಾನಸಿಕ ಒಳತೋಟಿಯ ನಾಟಕ, ಹೊರಗಡೆ ನಡೆಯುವ ರೋಚಕವಾದ ಕೊಲೆಗಾರನನ್ನ ಹಿಡಿದು ದಂಡಿಸುವ ಕಥೆಯ ಪತ್ತೆದಾರಿತನದ ಕಥೆ, ಅದನ್ನ ಮನುಷ್ಯನ ಮನಸ್ಸಿನನ್ನ ವಿಶ್ಲೇಷಣೆ ಮಾಡಕ್ ಬಳಸ್ಕೊಳ್ಳೋ ರೀತಿ, ಇದೆಲ್ಲವನ್ನು ಭಾಷೆಯಲ್ಲಿ ಒಂದು ಹಿಡಿಯೋದಿದೆಯಲ್ಲ, ಅದು ನಮ್ಮ ಜನಗಳನ್ನ ಎಷ್ಟು ಸೆಳೀತು ಅಂತಂದ್ರೆ, ಈ ಮ್ಯಾಕ್ಬೆತ್ ನಾಟಕವನ್ನ ಆಧಾರವಾಗಿಟ್ಟುಕೊಂಡು ಇಂಡಿಯಾದಲ್ಲೇನೆ ಕೊನೆ ಪಕ್ಷ 3 ಚಲನಚಿತ್ರಗಳಾಗಿವೆ. 2003ರಲ್ಲಿ ಮಕ್ಬೂಲ್ ಅಂತ ಒಂದು ಫಿಲ್ಮ್ ಬಂತು, ಹಶ್ಮಿ ಆಕ್ಟ್ ಮಾಡಿದ್ದು. 2014ರಲ್ಲಿ ವೀರಂ ಅಂತ ಒಂದು ಮಲಯಾಳಂ ಫಿಲ್ಮ್ ಬಂತು. 2018ರಲ್ಲಿ ಪಡ್ಡಾಯಿ ಅನ್ನುವ ತುಳು ಫಿಲ್ಮ್ ಬಂತು. ಇದೆಲ್ಲವೂ ಮ್ಯಾಕ್ಬೆತ್ ಕಥೆಯನ್ನು ಇಟ್ಕೊಂಡ ಭಾರತದ ಚಿತ್ರಗಳು. ಅದು ಬಿಟ್ಟರೆ ತೀರಾ ಇತ್ತೀಚೆಗೆ 2021ರಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಫಿಲ್ಮ್ ಆಗಿ ಒಂದು ಅದ್ಭುತವಾದ ಟ್ರಾಜಿಡಿ ಆಫ್ ಮ್ಯಾಕ್ಬೆತ್ ಅನ್ನೋ ಫಿಲ್ಮ್ ಬಂತು. ಸ್ವಲ್ಪ ಹಿಂದೆ 78ರಲ್ಲಿ ಶೇಕ್ಸ್ಪಿಯರ್ನ ಕಂಪನಿಯ ನಟರೇ ಅನುಭವಿಸಿದ ನಾಟಕವನ್ನ ಫಿಲ್ಮ್ ವರ್ಷನ್ ಮಾಡಿದ್ದಿದೆ. ಅದಕ್ಕೂ ಮುಂಚೆ ರೊಮಾನ್ ಪೊಲಾನ್ಸ್ಕಿ ಅನ್ನುವ ನಿರ್ದೇಶಕ ಮಾಡಿದ ಒಂದು ಬಹುಚರ್ಚಿತವಾದ ಫಿಲ್ಮ್ ಮ್ಯಾಕ್ಬೆತ್ ಇದೆ. ಆಮೇಲೆ ಆರ್ಸನ್ ವೆಲ್ಸ್ ಅನ್ನುವ ನಟ 48ನೇ ಇಸ್ವಿಲ್ ಮಾಡಿದ ಒಂದು ಅಡಾಪ್ಟೇಷನ್ ಇದೆ, ಡೈರೆಕ್ಟ್ ಮಾಡಿದ್ದು. ಬಟ್ ಇವೆಲ್ಲಕ್ಕಿಂತಲೂ ಹೆಚ್ಚು ಜನಗಳ ಮನಸ್ಸನ್ನು ಸೆಳೆದದ್ದು ಮತ್ತು ಬಹಳ ಚರ್ಚಿತವಾದ ಫಿಲ್ಮ್ ಅಂದರೆ 1957ರಲ್ಲಿ ಜಪಾನಿನ ಏಕಿರೋ ಕುರೋಸಾವಾ ಮಾಡಿದ ಥ್ರೋನ್ ಆಫ್ ಬ್ಲಡ್ ಅನ್ನುವ ಸಿನಿಮಾ. ಕನ್ನಡದಲ್ಲಂತೂ ಟಿ.ವಿ. ಗುಂಡಪ್ಪನವರು ಮ್ಯಾಕ್ಬೆತ್ ಮಾಡಿದ್ದಾರೆ ಅನುವಾದ. ಅದಕ್ಕೂ ಮುಂಚೆ 1890ರ ಸುಮಾರಿನಲ್ಲಿ
ಪ್ರತಾಪ ರುದ್ರದೇವ ಅನ್ನೋ ಹೆಸರಿನಲ್ಲಿ ಕನ್ನಡೀಕರಿಸಿದ್ದವರು ಶ್ರೀಕಂಠೇಶ್ ಗೌಡ್ರು. ಆನಂತರ ರಾಮಚಂದ್ರ ದೇವ್ ಅವರು ಇನ್ನೊಂದು ಅನುವಾದ ಮಾಡಿದರು. ಹೀಗೆ ಈ ನಾಟಕದ ವ್ಯಾಪ್ತಿ, ಅದು ಮನಸ್ಸನ್ನು ಸೆಳೆದಿರೋ ರೀತಿ ಎಷ್ಟು ಅಗಾಧವಾದ್ದು ಅಂತಂದ್ರೆ ಅದನ್ನು 1 ಗಂಟೆ ಹೊತ್ತಿನಲ್ಲಿ ಪರಿಚಯ ಮಾಡಿಕೊಡೋದು ಬಹಳ ಕಷ್ಟ. ಇನ್ನ ಒಂದು ಸಂಗತಿ ಹೊರಗಿಂದ ಮಾತ್ರ ಹೇಳಬೇಕು ಅಂತಂದ್ರೆ, ಕನ್ನಡದಲ್ಲಿ ಮ್ಯಾಕ್ಬೆತ್ ನಾಟಕದ ಹಲವಾರು ಪ್ರದರ್ಶನಗಳಾಗಿವೆ. ಅದರಲ್ಲಿ ಬಿ ವಿ ಕಾರಂತರು ಮಾಡಿದ ಯಕ್ಷಗಾನಕ್ಕೆ ಅಳವಡಿಸಿದ ಮ್ಯಾಕ್ಬೆತ್ ನಾಟಕದ ರೂಪ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿ ರಂಗ ಪ್ರದರ್ಶನ ಆದ ಒಂದು ಎಕ್ಸಾಂಪಲ್. ಈಗ ಇಂಥ ನಾಟಕವನ್ನ ನಾವು ಪರಿಚಯ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭದ ದಾರಿಯನ್ನ ನೋಡೋಣ. ಏನಂದ್ರೆ, ಈ ನಾಟಕದ ಮುಖ್ಯ ಆಶಯಗಳನ್ನ ಮೊದಲು ಪಟ್ಟಿ ಮಾಡ್ಕೊಳ್ಳೋಣ. ಒಂದು, ಮಹತ್ವಾಕಾಂಕ್ಷೆಗೆ ಇರುವ ವಿನಾಶಕಾರಿ ಶಕ್ತಿ ಎಂಥದ್ದು ಅನ್ನೋದನ್ನು ಪರಿಶೀಲನೆ ಮಾಡುತ್ತೆ. ಎರಡನೇದು, ಗಿಲ್ಟ್, ಅಪರಾಧ ಮತ್ತು ಅಪರಾಧಿ ಪ್ರಜ್ಞೆ, ಅದರಿಂದ ಹುಟ್ಟುವ ಮಾನಸಿಕ ವಿಕಲತೆ ಎಂಥದ್ದು, ಅದನ್ನು ಕೂಡ ಬಹಳ ಅದ್ಭುತವಾಗಿ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಹೇಳ್ತಾನೆ. ತಾತ್ವಿಕವಾಗಿ ಒಳಿತು ಮತ್ತು ಕೆಡುಕಿನ ಸಂಘರ್ಷ ಯಾವ್ಯಾವ ರೂಪ ಪಡೆಯುತ್ತೆ ಅನ್ನೋದಿದೆ. ಮುಖ್ಯವಾಗಿ ಪೊಲಿಟಿಕಲ್ ಕರಪ್ಷನ್, ರಾಜಕೀಯ ಭ್ರಷ್ಟತೆ ಮತ್ತು ರಾಷ್ಟ್ರ ನಿರ್ಮಾಣ, ಇವೆರಡು ಹೇಗೆ ಒಂದರ ಜೊತೆ ಒಂದು ಎಡ್ಕೊಂಡು ಹೋಗ್ತವೆ ಅನ್ನೋದನ್ನ ಹೇಳ್ತಾನೆ. ಆಮೇಲೆ ಗಂಡು ಮತ್ತೆ ಹೆಣ್ಣು ಸ್ವಭಾವಗಳು ಎಷ್ಟರ ಮಟ್ಟಿಗೆ ಲಿಂಗಾಧಾರಿತವಾದ್ದು ಅಥವಾ ಮನುಷ್ಯ ಸ್ವಭಾವದಲ್ಲೇ ಗಂಡುತನ ಹೆಣ್ಣುತನ ಹಾಗೆ ಅದನ್ನು ಬದಲಾಗ್ತವೆ ಅನ್ನೋದನ್ನು ತೋರಿಸ್ತದೆ. ಇಷ್ಟು ಮುಖ್ಯ ಅಂಶಗಳನ್ನ ಸುಮಾರು 2,000 ಸಾಲುಗಳಲ್ಲಿ 1.5 ಗಂಟೆ 2 ಗಂಟೆ ಹೆಚ್ಚಂದ್ರೆ ನಾಟಕದ ಅವಧಿಯಲ್ಲಿ ಹೇಗೆ ಚಿತ್ರಿಸ್ತಾ ಅನ್ನೋದು ಇವತ್ತಿಗೂ ಆಶ್ಚರ್ಯ. ಈ ನಾಟಕನ ಪರಿಚಯ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ದಾರಿಯನ್ನ ಬಳಸ್ಕೊಂಡಿದ್ದೇನೆ. ಅದೇನಂದ್ರೆ, ಈ ನಾಟಕದಲ್ಲಿ ಶೇಕ್ಸ್ಪಿಯರ್ ಬಳಸ್ಕೊಂಡಿರುವ ಸಾಲಿಲೋಕ್ವಿಗಳು, ಸ್ವಗತ ಭಾಷಣಗಳು. ಅಂದ್ರೆ ಒಂದು ಪಾತ್ರ ತನ್ನಷ್ಟಕ್ಕೆ ತಾನೇ ಆಡಿಕೊಳ್ಳುವ ಮಾತು, ಅಥವಾ ಬೇರೆಯ ಪಾತ್ರಗಳಿದ್ದರೂ ಅವ್ರಿಗೆ ಕೇಳಿಸಲ್ಲ, ತನಗೆ ತಾನೇ ಆಡ್ಕೊಳ್ತಾರೆ ಅನ್ನೋ ಮಾತು. ಇಂಥ 2 ಲಕ್ಷಣಗಳಿರುವ ಸ್ವಗತವನ್ನ, ಸಾಲಿಲೋಕ್ವಿಗಳನ್ನ ಆಧಾರವಾಗಿ ಇಟ್ಕೊಂಡು ಇಡೀ ಕಥೆಯನ್ನ ಪರಿಚಯ ಮಾಡ್ಕೋಬಹುದು ಅಂತ ಅನ್ನಿಸ್ತು. ಈ ನಾಟಕ ಶುರುವಾಗೋದೇನೆ ಒಂದು ಬಿರುಗಾಳಿ, ಮಳೆ, ಗುಡುಗು, ಸಿಡಿಲು ಇರುವ ಹೊತ್ತಿನಲ್ಲಿ. ಈ ನಾಟಕದ ಮೊದಲನೇ ದೃಶ್ಯ ಅಂತೂ ಕೇವಲ 11 ಸಾಲಿದಾವೆ. ವೇರ್ ಶಾಲ್ ವಿ ಮೀಟ್ ಅಗೈನ್, ಇನ್ ಥಂಡರ್, ಲೈಟ್ನಿಂಗ್ ಆರ್ ಇನ್ ರೈನ್ ಅಂತ ಶುರುವಾಗೋ ಪ್ರಶ್ನೆ ಇಡೀ ನಾಟಕದಲ್ಲಿ ಬರೀ ಪ್ರಶ್ನೆಗಳೇ ಇದ್ದಾವೆ ಅನ್ನೋದ್ರ ಸೂಚನೆ ಆಗೋದ್ರ ಜೊತೆಗೆ ಆ 3 ಜನ ಮಾಟಗಾತಿಯರು ಅಲ್ಲಿ ಬಂದು ಕಾಯ್ತಾ ಇರ್ತಾರೆ. ಯಾತಕ್ಕೆ ಕಾಯ್ತಾ ಇದ್ದಾರೆ ಅಂತಂದ್ರೆ, ಮ್ಯಾಕ್ಬೆತ್ ಹೀಗೆ ಬರ್ತಾ ಇದ್ದಾನೆ, ಅವನನ್ನ ಕಂಡು ಅವನಿಗೆ ಭವಿಷ್ಯವನ್ನ ಹೇಳಿ ಅವನನ್ನ ದಾರಿ ತಪ್ಪಿಸ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಈ ಒಂದು ಸಣ್ಣ ದೃಶ್ಯ ಎಷ್ಟು ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಅಂತಂದ್ರೆ, ಒಳಿತೆ ಕೆಡುಕು, ಕೆಡುಕೆ ಒಳಿತು ಅಂತ ಒಂದು ಮಾತು ಬರುತ್ತೆ ಅದರಲ್ಲಿ. ಫೇರ್ ಇಸ್ ಫೌಲ್, ಫೌಲ್ ಇಸ್ ಫೇರ್, ವಿ ಹೋವರ್ ಥ್ರೂ ಫಾಗ್ ಅಂಡ್ ಫೀಲ್ ದಿ ಏರ್ ಅಂತ ಅದು ಸಾಲುಗಳು. ಅಂದ್ರೆ ಯಾವುದು ಕೆಡುಕೋ ಅದು ಒಳಿತಾಗತ್ತೆ, ಯಾವುದು ಒಳಿತೋ ಅದು ಕೆಡುಕಾಗತ್ತೆ ಅನ್ನೋದು ಇಡೀ ನಾಟಕದಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗುವ ಥೀಮ್. ಒಳಿತೆ ಕೆಡುಕಾಗೋದು, ಕೆಡುಕೆ ಒಳಿತಾಗೋದು, ಒಳ್ಳೇದು ಅಂತ ಅಂದ್ಕೊಂಡು ಮಾಡಿದ ಕೆಲಸ ಕೆಟ್ಟದಾಗೋದು, ಕೆಟ್ಟದಾಗತ್ತೆ ಅಂದ್ಕೊಂಡು ಮಾಡಿದ ಕೆಲಸ ಒಳ್ಳೇದಾಗೋದು. ಈ ತರ ಪಲ್ಲಟಗಳು ಕಾಣ್ತಾ ಇರ್ತವೆ. ಆಮೇಲೆ ಈ
ಭೂತಗಳು, ಈ ಮಾಟಗಾತಿಯರು ಕಾಯ್ತಾ ಇದ್ದಾರೆ ಅಂತ ಹೇಳೋ ಮುಖಾಂತರ ಇನ್ನೊಂದು ದೊಡ್ಡ ತಾತ್ವಿಕ ಪ್ರಶ್ನೆಯನ್ನು ಕೂಡ ಶೇಕ್ಸ್ಪಿಯರ್ ಇಲ್ಲೇ ಮಂಡಿಸ್ತಾನೆ. ಈ ಕೆಡುಕು ಅನ್ನೋದು ಮನುಷ್ಯನಿಗೋಸ್ಕರ ಕಾಯ್ತಾ ಇರುತ್ತಾ, ಮನುಷ್ಯನ ಹೊರಗಡೆ ಇದೆಯಾ, ಅಥವಾ ಮನುಷ್ಯನ ಮನಸ್ಸಲ್ಲಿ ಇರೋದನ್ನೇ ಒಂಚೂರು ಕುಮ್ಮಕ್ಕು ಕೊಡೋದಕ್ಕೆ ಹೊರಗಡೆ ಇಂಥವು ಕಾಣಿಸ್ಕೊಳ್ತಾವ? ಈ ಪ್ರಶ್ನೆ ನಾಟಕದ ಉದ್ದಕ್ಕೂ ನಮ್ಮನ್ನು ಕಾಡತ್ತೆ. ಇವರು ಶೇಕ್ಸ್ಪಿಯರ್ನ ಈ ಮಾಟಗಾತಿಯರು ಹೇಳೋ ಮಾತಿದೆಯಲ್ಲ, ಮ್ಯಾಕ್ಬೆತ್ ಬರ್ತಾನೆ ಅಂತ, ಎಲ್ಲಿಂದ ಬರ್ತಾ ಇದ್ದಾನೆ ಅಂತಂದ್ರೆ, ಆ ಕಾಲದ ರಾಜ ಡಂಕನ್ ಅನ್ನುವವನು, ಅವನ ವಿರುದ್ಧ ಕೆಲವರು ದಂಗೆ ಎದ್ದಿರ್ತಾರೆ. ಆ ದಂಗೆಯನ್ನ ದಮನಿಸಿ ಅವನು ಮತ್ತು ಮ್ಯಾಕ್ಬೆತ್ ಮತ್ತೆ ಬ್ಯಾಂಕು ವಾಪಸ್ ಬರ್ತಾ ಇರ್ತಾರೆ. ಆ ಬರ್ತಾ ಇರೋ ಮ್ಯಾಕ್ಬೆತ್ನ ಕಾಯ್ತಾ ಈ 3 ಜನ ಮಾಟಗಾತಿಯರು ನಿಂತಿದ್ದಾರೆ. ಇಲ್ಲಿ ಗಮನಿಸಿ, ರಾಜನ ಪರವಾಗಿ ಯುದ್ಧಕ್ಕೆ ಹೋದವನು ಮ್ಯಾಕ್ಬೆತ್, ರಾಜನ ವಿರೋಧಿಗಳನ್ನ ಬಗ್ಗು ಬಡಿಯಕ್ಕೆ ಹೋದವನು. ಅವನೇ ಮುಂದೆ ರಾಜನನ್ನು ಕೊಲೆ ಮಾಡೋಣ ಆಗ್ತಾನೆ ಅನ್ನೋದು ಬಹಳ ದೊಡ್ಡ ವ್ಯಂಗ್ಯ ಆಗ್ಬಿಡತ್ತೆ. ಈ ಮನುಷ್ಯ ಎಂಥವನು ಅನ್ನೋದನ್ನ ಬೇರೆ ಬೇರೆ ಮಾತುಗಳ ಮುಖಾಂತರ ಹೇಳ್ತಾನೆ. ಇವನು ಈ ಯುದ್ಧದ ದೇವತೆಯ ಮೆಚ್ಚಿನ ಗಂಡು, ಅವಳನ್ನು ವರಿಸುವ ಗಂಡ, ಈ ಅದೃಷ್ಟ ಅನ್ನುವ ಸೂಳೆಯನ್ನ ಶಾಶ್ವತ ವಶ ಮಾಡ್ಕೊಂಡಿರೋ ಥರದವನು. ಇಂಥ ಸುಮಾರು ಮಾತುಗಳು ಅವನನ್ನು ವರ್ಣಿಸ್ತವೆ. ಮತ್ತು ಇವನು ಎಂಥ ಶಕ್ತಿವಂತ ಅಂತಂದ್ರೆ, ಅವನ ವಿರೋಧಿಯನ್ನ ಒಂದೇ ಏಟಿಗೆ ನೆತ್ತಿಯಿಂದ ಕಾಲಿನ ಬುಡದವರೆಗೂ ಸೀಲ್ಬಿಟ್ಟ. ಅವನ ಶೌರ್ಯವನ್ನ ವರ್ಣಿಸುವ ಮಾತುಗಳ ಮುಖಾಂತರ ಮ್ಯಾಕ್ಬೆತ್ನ ಪ್ರವೇಶಕ್ಕೆ ನಮ್ಮನ್ನ ಸಿದ್ಧ ಮಾಡಿರ್ತಾನೆ ನಾಟಕನ. ಅವನು ಬಂದ ತಕ್ಷಣ 3 ಜನ ಮಾಟಗಾತಿಯರು ಕಾಣಿಸ್ಕೊಂಡು ಅವನಿಗೆ ಒಂದು ಭವಿಷ್ಯವಾಣಿಯನ್ನು ಹೇಳ್ತಾರೆ. ನೀನು ರಾಜ ಆಗಲ್ಲ, ರಾಜನಿಗಿಂತಲೂ ದೊಡ್ಡವನಾಗ್ತೀಯ. ಹಾಗೆ ಅವನ ಜೊತೆಲಿದ್ದ ಬ್ಯಾಂಕೋಗೆ, ನೀನು ರಾಜ ಆಗಲ್ಲ, ಆದ್ರೆ ನಿನ್ನ ಮಕ್ಕಳು ರಾಜರಾಗ್ತಾರೆ. ಹೀಗೆ ಭವಿಷ್ಯ ಹೇಳಿದ ಮೇಲೆ ಮ್ಯಾಕ್ಬೆತ್ನ ಮನಸ್ಸಲ್ಲಿ ಎಂಥದ್ದೋ ಒಂದು ಭಾವನೆ, ಒಂದು ಅಸ್ಪಷ್ಟವಾದ ಚಿತ್ರ ಮೂಡುತ್ತೆ. ಅಲ್ಲಿ ಇಡೀ ನಾಟಕದ ಮೊದಲನೆಯ ಸಾಲಿಲೋಕ್ವಿ, ಮೊದಲನೆಯ ಒಂದು ಸ್ವಗತ ಭಾಷಣ ಬರುತ್ತೆ. Two truths are told as happy prologues to the swelling act of the imperial theme. This supernatural soliciting cannot be ill, cannot be good. ಇಲ್ಲಿ ಕನ್ನಡದಲ್ಲಿ ಹೇಳ್ತೀನಿ ಆ ಮಾತನ್ನ. ಅವನ ಮಾತನ್ನ ಫಸ್ಟ್ ಕನ್ನಡದಲ್ಲಿ ನೋಡ್ಬಿಡೋಣ ಹೇಗಿದೆ ಅಂತ. ಸಾರ್ವಭೌಮ ಪದವಿಯ ಆರೋಹಣ ಕ್ರಿಯೆಯ ಆನಂದಕ್ಕೆ 2 ಸತ್ಯಗಳ ಪ್ರಸ್ತಾವನೆ ನುಡಿದಾಗಿದೆ. ಕೆಟ್ಟದ್ದು ಇರಲಾರದು, ಇದು ಒಳ್ಳೆಯದು ಇರಲಾರದು. ಕೆಟ್ಟದ್ದೇ ಆಗಿದ್ದರೆ ಆ ಮುಂಗಡ ಮಾತು ನನ್ನ ಪಾಲಿಗೆ ಗೆದ್ದದ್ದು ಯಾಕೆ, ನಾನು ಕಾರಿಡಾರ್ನ ಥೇಮ್. ಒಳ್ಳೆಯದೇ ಆಗಿದ್ದರೆ ರೋಮ ರೋಮಗಳು ನಿಮಿರಿ ನಿಲ್ಲುವ ಹಾಗೆ, ನನ್ನ ಗಂಡದೆ ಪಕ್ಕೆಲುಬೆಗೆ ಧಡ ಧಡ ಬಡಿಯುವ ಹಾಗೆ ಮನಸ್ಸಿನಲ್ಲಿ ಮೂಡುತ್ತಿರುವ ಭೀಕರ ಚಿತ್ರ ಕಂಡು ಬಸವಳಿಯುತ್ತಿದ್ದೇನೆ ಯಾಕೆ. ಮೂಡುತ್ತಿರುವ ಭಯಂಕರ ಕಲ್ಪನೆಗೆ ಹೋಲಿಸಿದರೆ ಈ ಕ್ಷಣದ ಭಯ ಏನೇನೂ ಅಲ್ಲ. ಇನ್ನು ಕಲ್ಪನೆಯಾಗಿ ಉಳಿದಿರುವ ಊಹೆಯಲ್ಲಿ ಮುಸುಕಾಗಿರುವ ಹತ್ಯೆಯ ಬಿಂಬ ನನ್ನ ಮನುಷ್ಯತ್ವವೇ ಕಂಪಿಸುವ ಹಾಗೆ ಮಾಡಿದೆ. ಊಹೆಗಳು ಉಸಿರುಗಟ್ಟಿಸುತ್ತಿವೆ. ಇಲ್ಲದ ಆ ಬಿಂಬ ಬಿಟ್ಟು ಈಗ ಇನ್ನೇನೂ ಇಲ್ಲ. ಇದು ನಾನು ಮಾಡಿದ ಒಂದು ಅನುವಾದದ ರಫ್ ನೋಟ್. ಇದು ಬಹಳ ತಿದ್ದಬೇಕಾಗಿದೆ. ಬಟ್ ಗಮನಿಸ್ಬೇಕಾದ್ದು ಅಂದ್ರೆ ಇಲ್ಲಿ ಶೇಕ್ಸ್ಪಿಯರ್ ಭಾಷೆನ ಎಷ್ಟು ಚೆನ್ನಾಗಿ ಬಳಸ್ತಾನೆ ನೋಡಿ. ದಿಸ್ ಸೂಪರ್ ನ್ಯಾಚುರಲ್ ಸೋಲಿಸಿಟಿಂಗ್ ಕ್ಯಾನ್ ನಾಟ್ ಬಿ ಇಲ್, ಕ್ಯಾನ್ ನಾಟ್ ಬಿ ಗುಡ್. ಇಂಗ್ಲಿಷ್ನಲ್ಲಿ ಈ ಮಾತನ್ನು ಹೇಳಿರುವ ನಟರು ಅದ್ರಲ್ಲಿ ಕೆಲವರು ಹಲ್ಲು ಕಚ್ಕೊಂಡು ಮಾತಾಡ್ತಾರೆ ಅದನ್ನ. ದಿಸ್ ಸೂಪರ್ ನ್ಯಾಚುರಲ್ ಸೋಲಿಸಿಟಿಂಗ್ ಕ್ಯಾನ್ ನಾಟ್ ಬಿ ಇಲ್, ಕ್ಯಾನ್ ನಾಟ್ ಬಿ ಗುಡ್ ಅನ್ನೋ ತರ. ಕಾರಣ ಏನು ಅಂದ್ರೆ, ಈ ಮಾತಾಡ್ತಿರುವಾಗ ತನಗೆ ತಾನೇ ಮಾತಾಡ್ಕೊಳ್ತಿರುವಾಗ ಅವನ ಸುತ್ತಲೂ ಜನ ಇದ್ದಾರೆ. ಬ್ಯಾಂಕೋ ಇದ್ದಾನೆ, ಅವನ ಗೆಳೆಯ. ಅವನಿಗೆ ಭವಿಷ್ಯದ ಸೂಚನೆ ಅನ್ನೋ ತರ
ರಾಜ ಅವನಿಗೆ ಹೊಸ ಪದವಿಯನ್ನು ಕೊಟ್ಟಿದ್ದಾರೆ ಅಂತ ಸುದ್ದಿ ತಂದಿರುವ ಇಬ್ಬರು ದೂತರಿದ್ದಾರೆ. ಅಂತ ಹೊತ್ನಲ್ಲಿ ಇವನ್ ತನಗೆ ತಾನೇ ಮಾತಾಡ್ಕೋಬೇಕಾರೆ ಹಲ್ಲು ಕಚ್ಕೊಂಡು ಮೆಲ್ಲಗೆ ನುಡ್ಕೋಬೇಕು. ಅದಕ್ಕೆ ತಕ್ಕಂತ ಭಾಷೆಯನ್ನ ಶೇಕ್ಸ್ಪಿಯರ್ ಬಳಸ್ತಾನೆ. ಈ ಮಾತಿನಲ್ಲಿ ಮುಂಚೆ ಒಂದು ಮಾತು ಬರ್ತಾನೆ, ಶುರುವಾಗೋದೇ ಈ ಮಾತು, ಟೂ ಟ್ರೂತ್ಸ್ ಆರ್ ಟೋಲ್ಡ್ ಆಸ್ ಹ್ಯಾಪಿ ಪ್ರೊಲಾಗ್ಸ್ ಟು ದ ಸ್ವೆಲ್ಲಿಂಗ್ ಆಕ್ಟ್ ಆಫ್ ಇಂಪೀರಿಯಲ್ ಥೀಮ್. ಬರಲಿರುವ ಸಾರ್ವಭೌಮ ಪದವಿಯ ಆರೋಹಣ ಕ್ರಿಯೆಯ ಆನಂದಕ್ಕೆ ಎರಡು ಸತ್ಯಗಳ ನಾಂದಿ ನುಡಿದಿದ್ದಾರೆ ಅನ್ನೋದು. ಇಂಪೀರಿಯಲ್ ಥೀಮ್ ಅನ್ನೋ ಮಾತಿದೆಯಲ್ಲ, ಸಾರ್ವಭೌಮತ್ವದ ನಾಟಕ, ಅದರ ನಾಂದಿ ಅನ್ನೋ ಥರ ನನಗೆ ಎರಡು ನಿಜವಾದ ಮಾತುಗಳು ಸಿಕ್ಬಿಟ್ಟಿವೆ. ನನಗೆ ಪದವಿಯ ಪ್ರಮೋಷನ್ ಸಿಕ್ಕಿದೆ. ಆ ಇಂಪೀರಿಯಲ್ ಥೀಮ್ ಅನ್ನೋ ಮಾತು ವಿಲ್ಸನ್ ನೈಟ್ ಅನ್ನೋ ಒಬ್ಬ ವಿಮರ್ಶಕನಿಗೆ ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಬರುವ ಚಕ್ರವರ್ತಿತ್ವದ ಆಕಾಂಕ್ಷೆಯ ಪರಿಣಾಮಗಳನ್ನು ಕುರಿತು ಮಾಡಿರುವ ಸ್ಟಡಿಗೆ ಒಂದು ಶೀರ್ಷಿಕೆಯಾಯಿತು. ಅದರಲ್ಲಿ ಅವನು ಮ್ಯಾಕ್ಬತ್, ಜೂಲಿಯಸ್ ಸೀಸರ್, ಹ್ಯಾಮ್ಲೆಟ್, ರೋಮಿಯೋ, ಇದು ಕ್ಲಿಯೋಪಾತ್ರ, ಈ ಕಥೆಗಳನ್ನೆಲ್ಲ ಇಟ್ಕೊಂಡು ಒಂದು ಪ್ಯಾಟ್ರನ್ ಡಿಸೈಡ್ ಮಾಡ್ತಾನೆ. ಮಹತ್ವಾಕಾಂಕ್ಷೆ ಅನ್ನೋದು, ರಾಜತ್ವದ ಮಹತ್ವಾಕಾಂಕ್ಷೆ ಅನ್ನೋದು ಹಾಗೆ ಮನುಷ್ಯನ ಅವನತಿಗೆ ಕಾರಣ ಆಗತ್ತೆ. ಅದನ್ನ ಶೇಕ್ಸ್ಪಿಯರ್ ಇಂಪೀರಿಯಲ್ ಥೀಮ್, ಸಾರ್ವಭೌಮತ್ವದ ನಾಟಕ, ಅದಕ್ಕೆ ನಾಂದಿ ಅನ್ನೋ ತರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು, ಬಹಳ ಇಂಟ್ರೆಸ್ಟಿಂಗ್ ಮಾತೇನು ಅಂತಂದ್ರೆ, ಅವನಿಗೆ ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ. ನಾನು ಈ ಭೂತಗಳು ಹೇಳಿದ ಮಾತು, ಈ ದೆವ್ವಗಳು ಅಥವಾ ಮಾಟುಗಾತಿಯರು ಹೇಳಿದ ಮಾತು ಒಳ್ಳೇದೋ ಕೆಟ್ಟದ್ದೋ ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ. ಇಸ್ ಇಟ್ ಗುಡ್ ಆರ್ ಇಸ್ ಇಟ್ ಬ್ಯಾಡ್? ಒಳ್ಳೇದೋ ಕೆಟ್ಟದ್ದೋ? ಕೆಟ್ಟದ್ದಾಗಿದ್ರೆ ನನಗೆ ಯಾಕೆ ಎರಡು ನಿಜ ಆಗ್ಬೇಕಿತ್ತ ಆ ಮಾತುಗಳು? ಕೆಟ್ಟದ್ದಿರ್ಲಾರ್ದು. ಒಳ್ಳೇದಾಗಿದ್ರೆ ನನ್ನ ಎದೆ ಯಾಕೆ ಬಡ್ಕೊಳ್ತಾ ಇದೆ? ಎದೆ ಬಡ್ಕೊಳ್ತಾ ಇದೆ ಅನ್ನೋದು ನಾವು ಕನ್ನಡದಲ್ಲಿ ಹೇಳೋ ಮಾತಾಗಿರ್ಬೋದು, ಬಟ್ ಇಂಗ್ಲಿಷ್ ಅಲ್ಲಿ ಅವನು ಹೇಳೋ ಮಾತಿದೆಯಲ್ಲ, ಮೈ ಸೀಟೆಡ್ ಹಾರ್ಟ್ ನಾಕ್ಸ್ ಅಗೇನ್ಸ್ಟ್ ದ ರಿಬ್ಸ್ ಅಗೇನ್ಸ್ಟ್ ದ ಯೂಸ್ ಆಫ್ ನೇಚರ್. ನನ್ನ ಪಕ್ಕೆಲುಬಿಗೆ ಗುದ್ದುತ್ತಾ ಇದೆ ಎದೆ ಅಂತ ಹೇಳ್ತಾನೆ. ಯಾಕೆಂದ್ರೆ ಅವನ ಮನಸ್ಸಲ್ಲಿ ಯಾವುದೋ ಒಂದು ಚಿತ್ರ ಬಂದಿದೆ, ಆ ಚಿತ್ರ ಅಸ್ಪಷ್ಟವಾಗಿದೆ. ಆ ಅಸ್ಪಷ್ಟವಾದ ಚಿತ್ರವೇ ಇವನು ಉಸಿರುಗಟ್ಟಿಸೋ ಹಾಗೆ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಆ ಇಲ್ಲದೆ ಇರುವ ಭವಿಷ್ಯದ ಅಸ್ಪಷ್ಟ ಊಹೆ ನಿಜ, ಈಗಿರೋದೆಲ್ಲ ಸುಳ್ಳು ಅಂತ ಅನ್ನಿಸ್ತಾ ಇದೆ. ಆ ಚಿತ್ರ ಏನು ಅಂದ್ರೆ, ಕೊಲೆಯ ಚಿತ್ರ ಅವನ ಮನಸ್ಸಲ್ಲಿ ಮೂಡಿರುತ್ತೆ. ಅಂದ್ರೆ ನಾಟಕ ಶುರುವಾದ ಒಂದು 10 ನಿಮಿಷ ಆಗೋದ್ರೊಳಗೆ ನಮಗೆ ಈ ನಾಟಕ ಕೆಡುಕಿನ ಪ್ರಶ್ನೆ ಹೇಳ್ತಾ ಇದೆ. ಆ ಮಾಟಗಾತಿಯರು ಹೇಳಿದ್ರು ನಿಜ, ಆದರೆ ಆ ಕೊಲೆ ಮಾಡ್ಬೇಕು ಅನ್ನೋ ಆಸೆ ಮ್ಯಾಕ್ಬತ್ನ ಮನಸ್ಸಲ್ಲೇ ಮೊದಲೇ ಇತ್ತಲ್ವಾ? ಆ ಮಾತು ಕೇಳಿದ ತಕ್ಷಣ ಇವನಿಗೆ ಯಾಕೆ ಕೊಲೆಯ ಚಿತ್ರ ಮನಸ್ಸಲ್ಲಿ ಮೂಡ್ತು? ಇಂಥ ಪ್ರಶ್ನೆಗಳೆಲ್ಲ ಕಾರಕ್ಕೆ ಶುರುವಾಗುತ್ತೆ. ಹಿಂಗಾಗಿ ಅವರು ಮಾತಾಡಿಕೊಂಡು ಹೋದ್ಮೇಲೆ ರಾಜ ಒಂದು ಡಿಕ್ಲರೇಷನ್ ಮಾಡ್ತಾನೆ. ಅದು ಒಂಥರ ಪೆದ್ದ ಡಿಕ್ಲರೇಷನ್. ಆ ಕಾಲದ ಸ್ಕಾಟ್ಲೆಂಡ್ ಅಲ್ಲಿ ರಾಜತ್ವ ಅನ್ನೋದು ಆನುವಂಶಿಕವಾಗಿರ್ಲಿಲ್ಲ, ಜನ ಸೆಲೆಕ್ಟ್ ಮಾಡ್ತಾ ಇದ್ರಂತೆ. ಆದರೆ ಈ ರಾಜ ಏನ್ ಮಾಡ್ತಾನೆ, ನನ್ನ ನಂತರ ನನ್ನ ಮಗನೇ ರಾಜ ಆಗ್ತಾನೆ ಅಂತ ಹೇಳ್ತಾನೆ. ಮ್ಯಾಲ್ಕಮ್ನ ಅನ್ನೋ ತನ್ನ ಮಗನನ್ನ ರಾಜ ಅಂತ ಡಿಕ್ಲೇರ್ ಮಾಡ್ತಾನೆ. ಆ ಡಿಕ್ಲೇರ್ ಮಾಡಿದ ತಕ್ಷಣ ಮ್ಯಾಕ್ಬತ್ನ ಮನಸ್ಸಲ್ಲಿ ಒಂದು ಭಯ ಶುರುವಾಗತ್ತೆ, ಒಂದು ಯೋಚನೆ ಶುರುವಾಗತ್ತೆ. ಇದು ಅವನಿಗೆ ಹೇಗೆ ಅನ್ಸಕ್ ಶುರುವಾಗತ್ತೆ ಅಂತಂದ್ರೆ, ನಾನು ಈ ಹೆಜ್ಜೆಯನ್ನ ದಾಟಬೇಕು, ಇಲ್ಲ ಹಾರಬೇಕು. ರಾಜನನ್ನು ಕೊಲೆ ಮಾಡದೇ ಇದ್ರೆ ನಾನು ರಾಜ ಆಗಕ್ ಸಾಧ್ಯ ಇಲ್ಲ, ಮಾಟಗಾತಿಯರು ಹೇಳ್ದಂಗೆ. ಹಾಗಾದ್ರೆ ಕೊಲೆ ಮಾಡಿದ್ರೆ ಒಳ್ಳೇದಾ? ಮಾಡಬಹುದಾ?
ಇಲ್ಲ, ಸಾಧ್ಯ ಇಲ್ಲ, ಅಂತ ವಿಚಾರ ಬೇಡ ಅಂತ ಮನಸ್ಸಲ್ಲೇ ತಳ್ಳಿ ಹಾಕೊಳ್ತಾನೆ. ಆದರೆ ನನಗೆ ಹಿಂಗಿಂಗ್ ಆಯ್ತು, ಇಂಥ ಭವಿಷ್ಯ ಇದೆ ಅಂತ ಮಾಟುಕತೆಯಲ್ಲಿ ಹೇಳಿದ್ರು ಅನ್ನೋ ಮಾತನ್ನ ತನ್ನ ಹೆಂಡತಿಗೆ ಒಂದು ಪತ್ರ ಬರೆದು ಕಳಿಸ್ತಾನೆ. ಆ ರಾಣಿ, ಮ್ಯಾಕ್ಬತ್ನ ಹೆಂಡತಿ ಲೇಡಿ ಮ್ಯಾಕ್ಬತ್, ಇದನ್ನ ಕನ್ನಡದಲ್ಲಿ ನಮ್ಮ ವಿವೇಕಾಂತ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದ್ರೆ, ಆ ಕಾಗದ ಓದ್ತಾ ಸ್ಟೇಜ್ ಮೇಲೆ ಬರ್ತಾಳೆ, ಅವಳ ಸಾಲಿಲೋಕ್ವಿ, ಅವಳ ಸ್ವಗತ ಇದು. ಆದ್ರೆ ಅವಳು ಕಾಗದ ಓದೋದೇ ಇಲ್ಲ. ಪ್ರಿಯೆ ಅಂತ ಒಂದ್ ಮಾತು ಓದ್ಬಿಟ್ಟು ಮತ್ತೆ ಬೈ ಹಾರ್ಟ್ ಮಾಡಿರೋ ತರ ಆ ಪತ್ರದಲ್ಲಿರೋ ಮಾತನ್ನ ಹೇಳ್ಕೊಂಡು ಹೋಗ್ತಾನೆ. ಅವಳು ಹೇಳ್ಕೊಂಡು ಹೋಗಿ ಪತ್ರನ ಓದಿ ಆದ್ಮೇಲೆ ಅವಳ ಸ್ವಗತ ಶುರುವಾಗುತ್ತೆ. ಏನ್ ಹೇಳ್ಕತಾಳೆ ಅಂದ್ರೆ, ನಿನಗೆ ಮಾತುಗಾತಿಯರು ಹೇಳಿದ ತರ ಗ್ಲಾಮ್ಸ್ ಆಗಿದ್ದೀಯ, ಕಾರ್ಡರ್ ಆಗಿದ್ದೀಯ, ವಾಗ್ದತ್ತವಾದ ಹಾಗೆ ರಾಜ ಕೂಡ ಆಗುತ್ತೀಯ. ಆದರೂ ನಿನ್ನ ಸ್ವಭಾವದ್ದೇ ಭಯ ನನಗೆ. ಮನುಷ್ಯತ್ವದ ಕರುಣೆಯ ಹಾಲು ತುಂಬಿದೆ ನಿನ್ನೊಳಗೆ. ಅದಕ್ಕೆ ಹತ್ತಿರದ ದಾರಿ ಹಿಡಿಯಲಾರೆ ನೀನು. ಹಿರಿದಾದ ಪದವಿ ನಿನ್ನದಾಗುತ್ತದೆ. ಅದಕ್ಕೆ ಅಗತ್ಯವಾದ ಮಹತ್ವಾಕಾಂಕ್ಷೆಯೂ ನಿನಗಿದೆ. ಮಹತ್ವಾಕಾಂಕ್ಷೆಯ ಜೊತೆಗೆ ಇರಬೇಕಾದ ದುಷ್ಟತನ ನಿನ್ನಲ್ಲಿಲ್ಲ. ಏನು ಮಾಡಿದರೂ ನೀನು ಒಳ್ಳೆಯವನಾಗಿರಬೇಕು, ಪವಿತ್ರವಾಗಿ ಮಾಡಬೇಕು ಅನ್ನುವವನು, ತಪ್ಪು ಹೆಜ್ಜೆ ಇಡಲಾರದವನು, ಅನ್ಯಾಯ ಮಾರ್ಗದಲ್ಲಿ ಗೆಲುವು ಒಲ್ಲದವನು, ಆದರೂ ನಿನ್ನದಲ್ಲದ್ದು ನಿನ್ನದಾದರೆ ಬೇಡ ಅನ್ನದವನು. ಕಿರೀಟ ಬೇಕಾದರೆ ಅದನ್ನು ಮಾಡಲೇಬೇಕು. ಚೀರಿ ಹೇಳುತ್ತಿದೆ ಡಂಕನ್ನನ ಸಾವು. ಕೊಲೆಯೋ ನೀನು ಮಾಡಲು ಅಂಜುವ, ಮಾಡದಿರುವುದೇ ವಾಸಿ ಎಂದು ಭಾವಿಸುವ ಕೆಲಸ. ನೀನು ಅದನ್ನು ಮಾಡಲೇಬೇಕು. ಮಹಾನ್ ಗ್ಲಾಮ್ಸ್, ಬಾಯಿಲಿಗೆ ನಿನ್ನ ಕಿವಿಗೆ ವಿಷ ಸುರಿಯುತ್ತೇನೆ. ವಿಧಿಯು ಅತಿಮಾನುಷರು ನಿನ್ನದೆಂದು ಘೋಷಿಸಿರುವ ಹೊನ್ನ ಕಿರೀಟಕ್ಕೆ ಅಡ್ಡಿಯಾಗಿರುವುದೆಲ್ಲವನ್ನು ನನ್ನ ನಾಲಿಗೆ ಝಳಪಿಸಿ ಬದಿಗೆ ಸರಿಸುತ್ತೇನೆ. ಇದು ಅವಳ ಇಂಗ್ಲಿಷಲ್ಲಿ ಹೇಳೋ ಮಾತು. I'll chastise with the valor of my tongue that impedes thee from the golden round which fate and metaphysical aid that seem to have thee crowned withal ಅಂತ ಹೇಳ್ತಾನೆ. ನಾನು ನನ್ನ ನಾಲಿಗೆಯಿಂದ ನಿನ್ನನ್ನು ಜಾಡಿಸಿ ನಿನ್ನ ಕಿವಿಯ ಒಳಕ್ಕೆ ವಿಷ ಸುರಿಯುತ್ತೇನೆ. ಯಾಕೆ ಅಂದ್ರೆ ನೀನು ಮನುಷ್ಯತ್ವದ ಕರುಣೆಯ ಹಾಲನ್ನು ತುಂಬಿಕೊಂಡವನು. ಮಿಲ್ಕ್ ಆಫ್ ಹ್ಯೂಮನ್ ಕೈಂಡ್ನೆಸ್ ಅನ್ನೋ ಮಾತು ಬಳಸ್ತಾನೆ ನೋಡಿ. ನಿನಗೆ ಮಹತ್ವಾಕಾಂಕ್ಷೆ ಇದೆ, ಅದರ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಕ್ ಬೇಕಾದ ಕೆಟ್ಟತನ ಇಲ್ಲ. ಈ ಮಾತನ್ನು ಗಮನಿಸಿ. ಮಹತ್ವಾಕಾಂಕ್ಷೆ ಮತ್ತು ಕೆಟ್ಟತನ ಒಟ್ಟಿಗೆ ಹೋಗ್ತಾವ? ಒಂದನ್ ಬಿಟ್ಟು ಒಂದಿರಕ್ ಸಾಧ್ಯವೇ ಇಲ್ವಾ? ಕೆಡುಕು ಇಲ್ಲದೆ ಮಹತ್ವಾಕಾಂಕ್ಷೆ ಈಡೇರಲ್ವಾ? ಈ ಮಾತಿಗೆ ನಿದರ್ಶನವಾಗಿ ನಮ್ಮ ಎಲ್ಲ ರಾಜಕಾರಣಿಗಳನ್ನ ನೋಡ್ಬೋದು. ಭಾರತದವ್ರನ್ನ, ಅಮೆರಿಕಾದವ್ರನ್ನ, ರಷ್ಯಾದವ್ರನ್ನ. ಯಾವ ರಾಜಕಾರಣಿಯು ರಾಜ್ಯತ್ವ ಪ್ರಭುತ್ವದ ಯಜಮಾನನಾದವನು ಒಂದಿಷ್ಟಾದ್ರೂ ಈ ಕೆಡುಕನ್ನು ಮಾಡದೆ ಆ ಪದವಿಗೆ ಹೋಗಕ್ ಸಾಧ್ಯವೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಒಳಿತು ಕೆಡುಕಿನ ನಡುವೆ ಇರೋ ದೊಡ್ಡ ಪ್ರಶ್ನೆ ಅಂದ್ರೆ, ಮನುಷ್ಯಂಗೆ ಆಸೆ ಇರುತ್ತೆ, ಆಸೆ ನೆರವೇರಿಸ್ಕೊಳ್ಳೋ ಕೆಟ್ಟ ದಾರಿ ಹಿಡಿದೆ, ಬೇರೆ ದಾರಿನೇ ಇಲ್ವಾ ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನ ಶೇಕ್ಸ್ಪಿಯರ್ ಇಲ್ಲಿ ಎತ್ತಾ ಇದ್ದಾನೆ. ಜೊತೆಗೇನೆ ಈ ಕೆಡುಕು ಅನ್ನೋದು ಗಂಡಸರಿಗೆ ಅಥವಾ ಹೆಂಗಸರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಇಲ್ಲಿ ಅವಳು ಗಂಡಸಿನ ಹಾಗೆ ಮಾತಾಡ್ತಾ ಇದ್ದಾಳೆ. ನೀನು ಕರುಣೆಯ ಹಾಲು ತುಂಬಿಕೊಂಡಿರೋ ಮನುಷ್ಯ ಅಂತ ಅವನನ್ನ ಮೆದುಗ, ಹೆಣ್ಣಿಗ ಅಂತ, ಆ ಹೆಣ್ಣಿಗ ಅನ್ನೋ ಮಾತನ್ನ ಲಿಟಲ್ ಬಳಸ್ತಾಳೆ ಮುಂದೆ ಆಗಿ ಹೇಳ್ತಾ ಇದ್ದಾಳೆ. ಇದು ಸಹಜವಾಗಿ ನಾವು ಹೆಣ್ಣು ಸ್ವಭಾವ ಅಂತ ಅಂದ್ಕೊಳ್ತೇವಲ್ಲ, ಅದಕ್ಕೆ ವಿರುದ್ಧವಾದ್ದು. ಇದೇ ಸ್ವಲ್ಪ ಮುಂದೆ ಮ್ಯಾಕ್ಬತ್ ಬಂದ್ಮೇಲೆ ಹೇಳ್ತಾಳೆ, ನಾನು ಮೊಲೆ ಹಾಲು ಕೊಟ್ಟು ಮಕ್ಕಳನ್ನ ಬೆಳೆಸಿದ್ದೇನೆ, ನಿನ್ನ ಹಾಗೆ ನಾನೇನಾದ್ರು ಅವಕಾಶ ಸಿಕ್ಕಿದ್ದಿದ್ರೆ ಹಾಲು ಕುಡಿತಾ ಇರುವ ಮಕ್ಕಳ ಬೊಚ್ಚು ಬಾಯನ್ನ ನಾನು ಮಲೆ ತೊಟ್ಟಿನಿಂದ ಕಿತ್ತು ನೆಲಕ್ಕೆ ಅಪ್ಪಳಿಸಿ ಅವಳ ಮೆದುಳು ಹೊರಗೆ ಬೀಳೋ ಹಾಗೆ ಹೊಡೆದು ಸಾಯಿಸ್ತಿದ್ದೆ ಅಂತ ಹೇಳ್ತಾಳೆ. ಅಂದ್ರೆ ಲೇಡಿ ಮ್ಯಾಕ್ಬೆತ್ ತನ್ನ ಗಂಡನ ಮುಖಾಂತರ ತಾನು ರಾಣಿಯಾಗಬೇಕು ಅನ್ನೋ ಆಕಾಂಕ್ಷೆಯನ್ನ ಈಡೇರಿಸ್ಕೊಳ್ಳೋದಕ್ಕೆ
ಕೆಟ್ಟತನವನ್ನ ಆವಾಹಿಸ್ಕೊಳ್ತಾಳೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಇಡೀ ಲೋಕದಲ್ಲಿರುವ ಎಲ್ಲ ಕೆಡುಕುಗಳು ನನ್ನ ಒಳಕ್ಕೆ ಬನ್ನಿ, ಎಲ್ಲೂ ಕೂಡ ಕರುಣೆಯ ಒಂದು ಸೆಳಕು ಇರಬಾರದು, ನಾನ್ ಮಾಡೋ ಕೆಟ್ಟ ಕೆಲಸ ನೋಡಿ ಯಾರೂ ಕೂಡ ತಡಿ ತಡಿ ಅಂತ ಕೂಗಬಾರದು. ಹಂಗೆ ನನ್ನ ಮನಸ್ಸಲ್ಲಿರುವ ಎಲ್ಲ ಒಳಿತನ್ನು ಕಿತ್ತಾಕಿ ನನ್ನ ತಲೆಯಿಂದ ಕಾಲಿನವರೆಗೆ ವಿಷವನ್ನ ತುಂಬಿಬಿಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಇನ್ನೊಂದು ಸಾಲಿದು ಇಲ್ಲಿ ಈ ಮಾತುಗಳನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಯಾಕೆಂದ್ರೆ ಇಡೀ ನಾಟಕದಲ್ಲಿ ಸುಮಾರು 10 ಸಾಲಿಲೋಕ್ವಿಗಳಲ್ಲಿ ಮ್ಯಾಕ್ಬೆತ್ 6 ಇದೆ, ಬ್ಯಾಂಕದ್ 1 ಇದೆ, ಇನ್ನು 2 ಲೇಡಿ ಮ್ಯಾಕ್ಬೆತ್. ಇವಳ ಇನ್ನೊಂದು ಸಾಲಿಲೋಕ್ವಿ ಈ ಮಾತಿಗೆ ತದ್ವಿರುದ್ಧವಾದ್ದು. ಇರ್ಲಿ, ಅದಕ್ಕೆ ಆಮೇಲೆ ಬರೋಣಂತೆ. ಇವಳು ಹಿಂಗೆ ತೀರ್ಮಾನ ಮಾಡ್ಕೊಂಡಾಗಿ ನನ್ನ ಮಕ್ಕಳನ್ನು ಸಾಯಿಸ್ತಿದ್ದೆ ಅಂತ ಹೇಳಿ ರಾಜನನ್ನು ಒಪ್ಪಿಸಿದ ಮೇಲೆ ಬಹಳ ಅದ್ಭುತವಾದ ಒಂದು ಮಾತು ಬರುತ್ತೆ. ಇದು ಶೇಕ್ಸ್ಪಿಯರ್ ಮನುಷ್ಯನ ಮನಸ್ಸನ್ನ ಹೇಗೆ ಚಿತ್ರಿಸ್ತಾನೆ ಅನ್ನೋದು. ಏನಂದ್ರೆ ಹೀಗಿದೆ ಆ ಮಾತು, ಆ ಸಾಲಿಲೋಕ್ವಿ: ಅದನ್ನು ಮಾಡಿದೊಡನೆಯೇ ಮಾಡಿ ಮುಗಿಯುವುದಾದರೆ ಅದನ್ನು ಬೇಗ ಮಾಡಿ ಮುಗಿಸುವುದೇ ಒಳ್ಳೆಯದು. ಹತ್ಯೆಯ ಬಲೆ ಮಿಕ್ಕೆಲ್ಲ ಪರಿಣಾಮಗಳನ್ನು ಹಿಡಿದಿಟ್ಟು ಗೆಲುವು ಮಾತ್ರ ದೊರೆಯುವುದು ಖಚಿತವಾದರೆ ಅದನ್ನು ಬೇಗ ಮಾಡಿ ಮುಗಿಸುವುದೇ ಒಳ್ಳೆಯದು. ಹತ್ಯೆಯ ಘಾತವು ಇಲ್ಲೇ ಈ ಕಾಲದ ಈ ಕಿರಿಯಾಳದ ದಡದಲ್ಲೇ ಮುಗಿಯುವುದಾದರೆ ಬರಲಿರುವ ಬದುಕನ್ನು ಜಿಗಿದೆವು. ಆದರೆ ಇಂಥ ಕೆಲಸಗಳಲ್ಲಿ ತೀರ್ಮಾನ ಇಲ್ಲೇ ದೊರೆಯುವುದು. ಕೊಲೆಯ ಪಾಠ ಹೇಳಿದರೆ ಅದು ಹೇಳಿಕೊಟ್ಟವನನ್ನೇ ಮರಳಿ ಕಾಡುವುದು. ಸಮಹಸ್ತದ ನ್ಯಾಯ ವಿಷದ ಬಟ್ಟಲನ್ನು ನಮ್ಮ ತುಟಿಗೆ ಒತ್ತಿ ಅದುಮುವುದು. 2 ಬಗೆಯಲ್ಲಿ ರಾಜನ ವಿಶ್ವಾಸಿಕ ನಾನು. ಅವನು ಬಂಧುವಾಗಿ, ಅವನ ಪ್ರಜೆಯಾಗಿ ನಾನಿಂಥ ಕೆಲಸ ಮಾಡಬಾರದು. ಅವನ ಆತಿಥೇಯನಾಗಿ ಅವನ ಕೊಲೆಗಾರ ಅಡಿ ಇಡದ ಹಾಗೆ ಬಾಗಿಲು ಭದ್ರ ಮಾಡಬೇಕು. ನಾನೇ ಕತ್ತಿ ಹಿರಿದು ಕೊಲ್ಲಬಾರದು. ಅಲ್ಲದೆ ಈ ಡಂಕನ್ ಮೃದು ಮನಸ್ಸಿನವನು, ಕರುಣೆ, ಉದಾರಿ, ಎಂಥ ಸೌಜನ್ಯದಿಂದ ಅಧಿಕಾರ ನಡೆಸಿದ್ದಾನೆಂದರೆ ಅವನ ಸದ್ಗುಣಗಳೆಲ್ಲ ಅವನ ನಿರ್ಗಮನವನ್ನು ಪ್ರತಿಭಟಿಸುತ್ತಾ ದೇವತೆಗಳ ಹಾಗೆ ಕಹಳಿ ಧ್ವನಿಯಲ್ಲಿ ಚೀರುತ್ತವೆ. ಕರುಣೆ ಇದೇ ಈಗ ಹುಟ್ಟಿರುವ ಹಸುಗೂಸಿನ ಹಾಗೆ ದೇವತೆಗಳ ಸಮೂಹದೊಡನೆ ಗಾಳಿಯ ಕುರುಡು ಕುದುರೆಯನ್ನೇರಿ ಈ ಕೃತ್ಯದ ಭೀಕರತೆಯನ್ನು ಕಣ್ಣಿಗೂ ರಾಚುತ್ತದೆ. ಸುರಿವ ಕಂಬನಿ ಗಾಳಿಯನ್ನೇ ಮುಳುಗಿಸುತ್ತದೆ. ನನ್ನ ಉದ್ದೇಶಕ್ಕೆ ಪ್ರಚೋದನೆಯೂ ಇಲ್ಲ. ಇರುವುದು ನನ್ನ ಮಹತ್ವಾಕಾಂಕ್ಷೆ ಮಾತ್ರ. ನನ್ನ ಪಕ್ಕೆ ನೊತ್ತಿ ನೆಗೆಯುವಂತೆ ಮಾಡುತ್ತಿದೆ. ಕುದುರೆಯನ್ನೇರುವ ಬದಲು ಮತ್ತೊಂದು ಬದಿಗೆ ಜಗಿದು ಬಿದ್ದೇನು. ಇದನ್ನ ವಿವರವಾಗಿ ಹೇಳಲ್ಲ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಅವನಿಗೆ ಮ್ಯಾಕ್ಬೆತ್ಗೆ ಇರುವ ತೊಂದರೆ ಏನು ಅಂತಂದ್ರೆ, ಮಾಡಬೇಕಾದ ಕೆಲಸ ಅಂದ್ರೆ ಕೊಲೆ. ಆದ್ರೆ ಆ ಕೊಲೆ ಜೊತೆಗೆ ಮುಗಿದು ಹೋಗೋದಾದ್ರೆ ಧೈರ್ಯವಾಗಿ ಮಾಡ್ಬೋದು. ಮುಂದೆ ಜನ್ಮದಲ್ಲಿ ಏನಾಗುತ್ತೋ, ಸತ್ ಮೇಲೆ ಏನಾಗುತ್ತೋ ಕೇರ್ ಮಾಡಲ್ಲ. ಆದ್ರೆ ನಾನು ರಾಜನನ್ನು ಕೊಲೆ ಮಾಡಿ ರಾಜ ಆದ್ರೆ ಮತ್ಯಾರೋ ನನ್ನನ್ನು ಕೊಲೆ ಮಾಡಬಹುದಲ್ವಾ? ಈ ನ್ಯಾಯ ಅನ್ನೋದು ಒಂದಿದೆ, ಜಸ್ಟಿಸ್ ಅನ್ನೋದು. ಅದು ಈವನ್ ಹ್ಯಾಂಡೆಡ್ ಜಸ್ಟಿಸ್, ಸಮಹಸ್ತದ ನ್ಯಾಯ. ನಾವು ಯಾರಿಗೋ ವಿಷ ಕೊಟ್ರೆ ನಮ್ ತುಟಿಗೆ ವಿಷದ ಬಟ್ಟಲನ್ನ ಒತ್ತಿ ಹಿಡಿಯುತ್ತೆ. ಆನ್ ದಿಸ್ ಬ್ಯಾಂಕ್ ಅಂಡ್ ಶೋಲ್ ಆಫ್ ಟೈಮ್ ಅಂತ ಹೇಳ್ತಾನೆ. ಈ ಬ್ಯಾಂಕ್ ಅಂಡ್ ಶೋಲ್ ಆಫ್ ಟೈಮ್ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೆದಿವೆ. ಕಾಲದ ಈ ಬದಿಯಲ್ಲಿ ಆ ಶೋಲ್ ಅನ್ನೋ ಮಾತಿಗೆ ದಡ ಅನ್ನೋ ಅರ್ಥವೂ ಇದೆ. ಉಚ್ಚಾರಣೆ ಸ್ಕೂಲ್ ಅಂತ ಇತ್ತಂತೆ. ಬೆಂಚ್ ಅನ್ನೋ ಮಾತು ಬರ್ತವೆ. ಬೆಂಚ್ ಅಂದ್ರೆ ಜಸ್ಟಿಸ್ಗೂ ಹೊಂದ್ಕೊಳ್ಳುತ್ತೆ, ಶಿಕ್ಷೆ ಕೊಡಕ್ ಇತ್ಯಾದಿ. ಅದು ತುಂಬಾ ದೊಡ್ಡ ಚರ್ಚೆ ಆಗಿದೆ ಸಾಲಿಲೋಕ್ವಿ ಬಗ್ಗೆ. ಬಟ್ ಸಮಹಸ್ತದ ನ್ಯಾಯ ನನ್ನನ್ನು ಈ ಜನ್ಮದಲ್ಲೇ ಕಾಡುತ್ತಲ್ಲ, ಅದಕ್ಕೆ ನನಗೆ ಭಯ ಆಗ್ತಾ ಇದೆ. ಸೇಫಾಗಿ ಉಳಿಯೋದಾದ್ರೆ ನಾನು ಕೊಲ್ಲಕ್ಕೂ ಸಿದ್ಧ ಅಂತ ಅಂದ್ಕೊಳ್ತಾನೆ. ಮತ್ತೆ ಮನಸ್ಸು ಹೊಯ್ದಾಡುತ್ತೆ. ಆದ್ರೆ ರಾಜ ಒಳ್ಳೆಯವನು, ಅವನ್ ಕೊಲ್ಲಕ್ ಕಾರಣವೇ ಇಲ್ಲ. ಇರೋದು ನನ್ನ ಮಹತ್ವಾಕಾಂಕ್ಷೆ ಮಾತ್ರ. ಈ ಮಹತ್ವಾಕಾಂಕ್ಷೆ ಅನ್ನೋದನ್ನ ನಾನು ನೆಗೆದು ಹತ್ತಿ ಕೂತ್ಕೋಬೇಕು ಕುದುರೆ ಮೇಲೆ. ಆದ್ರೆ ನಾನು ಅತಿಯಾಗಿ ಮಹತ್ವಾಕಾಂಕ್ಷೆಯಿಂದ ಹಾರಿದ್ರೆ ಏನಾಗುತ್ತೆ,
ಕುದುರೆ ಮೇಲೆ ಕೂತ್ಕೊಳ್ಳೋ ಬದಲು ಆ ಕಡೆ ಜಾರಿ ಬಿದ್ದೇನು, ನಾನು ಈ ಕೆಲಸ ಮಾಡೋದು ಬೇಡ ಅಂತ ತೀರ್ಮಾನ ಮಾಡ್ಕೊಳ್ತಾನೆ. ಈ ತೀರ್ಮಾನ ಆದ್ಮೇಲೆನೆ ಅವನ ಹೆಂಡತಿ ಮತ್ತೆ ಕಾಣಿಸ್ಕೊಂಡು ನಿನ್ನ ನೋಡಿ ನಾಚಿಕೆ ಆಗತ್ತೆ, ನೀನ್ ಗಂಡ್ಸ ಅನ್ನೋ ಮಾತನ್ನ ಕೇಳ್ತಾಳೆ. ಗಂಡ್ಸಾದರೆ ಈ ಕೆಲಸ ಮಾಡ್ಬೇಕು. ಶೇಕ್ಸ್ಪಿಯರ್ನಲ್ಲಿ ಮ್ಯಾನ್ ಅನ್ನುವ ಮಾತಿಗೆ ಎರಡು ಅರ್ಥಗಳು, ಅದು ಇಂಗ್ಲಿಷ್ ಭಾಷೆಯಲ್ಲೇ ಅದಿದೆ. ಮ್ಯಾನ್ ಕ್ಯಾಪಿಟಲ್ ಲೆಟರ್ ಎಂ ಇದ್ರೆ ಮನುಷ್ಯ ಅನ್ನುವ ಅರ್ಥವು, ಬರೀ ಮ್ಯಾನ್ ಅಂದ್ರೆ ಗಂಡ್ಸು ಅನ್ನೋ ಅರ್ಥವೂ ಆಗ್ಬೋದು. ನೀನ್ ಗಂಡ್ಸ ಅಂತ ಕೇಳ್ತಾಳಲ್ಲ, ಗಂಡಸಾಗ್ಬೇಕಾದ್ರೆ ಕೆಟ್ಟ ಕೆಲಸ ಮಾಡ್ಬೇಕು, ಮಹತ್ವಾಕಾಂಕ್ಷೆ ಇರಬೇಕು. ಮನುಷ್ಯತ್ವ ಅದಕ್ಕೆ ವಿರುದ್ಧವಾದ್ದು. ಸೊ ಮ್ಯಾನ್ ಆಗಿದ್ದ ಶೇಕ್ಸ್ಪಿಯರ್ ಮ್ಯಾಕ್ಬೆತ್, ಮ್ಯಾನ್ ಆಗಿದ್ದ ಮ್ಯಾಕ್ಬೆತ್, ಕ್ಯಾಪಿಟಲ್ ಲೆಟರ್ ಎಂ ಇದ್ದ ಮ್ಯಾಕ್ಬೆತ್ ಹೆಂಡತಿಯ ಪ್ರಚೋದನೆಯಿಂದ ಗಂಡಸ್ತನ ತೋರಿಸ್ಕೊಳ್ಳಕ್ಕೆ ದುಷ್ಟನಾಗ್ತಾನೆ. ಇವಳನ್ನ 3 ಮಾಟಗಾತಿಯ ಜೊತೆ 4ನೇ ಮಾಟಗಾತಿ ಅಂತ ಕೂಡ ಕೆಲವು ವಿಮರ್ಶಕರು ಹೇಳ್ತಾರೆ. ಬಟ್ ನಮಗೆ ಮುಖ್ಯವಾದ ಮಾತು, ಒಂದು ದುಷ್ಟ ಕಾರ್ಯವನ್ನು ಮಾಡೋಕ್ ಮುಂಚೆ ಮನಸ್ಸು ಎಷ್ಟು ಹೊಯ್ದಾಡುತ್ತೆ, ಯಾವ್ಯಾವ ತರ ಹೊಯ್ದಾಡುತ್ತೆ, ಈ ಒಂದೊಂದು ಸಾಲಿಲೋಕ್ಕೂ ಗಂಟೆಗಟ್ಟಲೆ ವಿಚಾರಿಸ್ಬೋದು. ಇರ್ಲಿ, ಆಗುತ್ತೆ. ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ್ದಾದ್ಮೇಲೆ ಆ ಕೊಲೆ ಆಪಾದನೆ ಅಲ್ಲೇ ನಿದ್ದೆ ಮಾಡ್ತಾ ಇದ್ದ ಕಾವಲುಗಾರರ ಮುಖಕ್ಕೆ ರಕ್ತ ಬಳಿದು ಆಪಾದನೆ ಅವ್ರ ಮೇಲೆ ಬರೋ ಹಂಗ್ ಮಾಡ್ತಾನೆ. ಅವನ್ ಕೊಲೆ ಮಾಡಿದಾಗ ಯಾವುದೋ 3 ಧ್ವನಿಗಳು ಕೇಳ್ದಂಗ ಆಗತ್ತೆ. ಮ್ಯಾಕ್ಬೆತ್ ಹ್ಯಾಸ್ ಮರ್ಡರ್ಡ್ ಸ್ಲೀಪ್, ಮ್ಯಾಕ್ಬೆತ್ ಶಾಲ್ ನಾಟ್ ಸ್ಲೀಪ್ ಅನ್ನೋದೊಂದು. ಥೇಮ್ಸ್ ಹ್ಯಾಸ್ ಮರ್ಡರ್ಡ್ ಸ್ಲೀಪ್, ಗ್ಲಾಮ್ಸ್ ಡಸ್ ನಾಟ್ ಸ್ಲೀಪ್. ಹೀಗೆ ಅವನಿಗಿರೋ 3 ಪದವಿಗಳು. ಅವನಿಗಿದ್ದ ಒಂದು ಪದವಿ, ರಾಜ ಕೊಟ್ಟ ಪದವಿ, ಮತ್ತೆ ರಾಜನಾದ್ಮೇಲೆ ಬರೋ ರಾಜತ್ವ. ಒಂದು ಅಪರಾಧದಿಂದ ಅವನ ವ್ಯಕ್ತಿತ್ವದ 3 ಅಂಶಗಳು ನಿದ್ದೆ ಕಳ್ಕೊಂಡು ಒದ್ದಾಡ್ತವೆ. ಅವನಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದಾಗತ್ತೆ. ಅವನು ಯಾವ್ಯಾವ ಪಾತ್ರ ಬದುಕಿನಲ್ಲಿ ವಹಿಸ್ಬೇಕೋ ಅದೆಲ್ಲವೂ ಕೂಡ ನಿದ್ದೆ ಇಲ್ಲದೆ ಒದ್ದಾಡುವ, ಹಿಂಸೆ ಪಡುವ ಪಾತ್ರ ಆಗತ್ತೆ ಅನ್ನೋ ತರ ಅವನಿಗೆ ಯಾವುದೋ ಧ್ವನಿಗಳು ಆ ಕೊಲೆ ಮಾಡುವ ಹೊತ್ತಿನಲ್ಲಿ ಕೇಳ್ದಂಗಾಗತ್ತೆ. ಇರ್ಲಿ, ಅವನ್ ಕೊಲೆ ಮಾಡಕ್ಕೆ ಹೋದಾಗ ದಾರಿಯಲ್ಲಿ ಅವನಿಗೆ ಒಂದು ಭ್ರಾಮಕವಾದ ದೃಶ್ಯ ಕಾಣುತ್ತೆ. ಇಸ್ ದಿಸ್ ಎ ಡ್ಯಾಗರ್ ವಿಚ್ ಐ ಸಿ ಬಿಫೋರ್ ಮೀ ಅಂತ ಶುರುವಾಗುತ್ತದು. ಇದೇನಿದ್ ನಾನು ನೋಡ್ತಾ ಇರೋದು, ಕಠಾರಿನ, ಇದ್ರ ಹಿಡಿ ನನ್ನ ಕಡೆಗೆ ಇದೆ, ಬಾ ನನ್ನ ಕೈಗೆ ಬಾ. ಹಿಡ್ಕೊಳಕ್ ಹೋಗ್ತಾನೆ, ಕೈ ಸಿಗಲ್ಲ. ಆದ್ರೂ ಕಾಣ್ತಾ ಇದ್ದೀಯ. ಇದು ವಿಧಿನೇ ಕಳಿಸಿದ ದರ್ಶನ ಇರಬಹುದು, ಅಥವಾ ಮನಸ್ಸಿನಲ್ಲಿ ಹುಟ್ಟಿದ ಸುಳ್ಳು ಸೃಷ್ಟಿಯೋ. ಆಮೇಲೆ ತನ್ನ ಕತ್ತಿ ಹಿಡಿದು ನೋಡ್ಕೊಳ್ತಾನೆ, ಇಂಥದೇ ಕಟಾರಿ ಬಳಸುವುದಿತ್ತು. ನಾನು ಹಿಡಿದ ಕಟಾರಿಯಷ್ಟೇ ಸ್ಪಷ್ಟವಾಗಿ ನಾನು ಹೋಗಬೇಕಾದ ದಾರಿ ತೋರುತ್ತಿದ್ದೀಯ. ಅಂದ್ರೆ ಇಲ್ಲಿ ಶೇಕ್ಸ್ಪಿಯರ್ ನಟ ಮಾಡಬೇಕಾದ ಆಕ್ಷನ್ಗೂ ಇಂಡಿಕೇಶನ್ ಕೊಡ್ತಾನೆ. ನಾನು ಹಿಡಿದ ಕಟಾರಿಯಷ್ಟೇ ಸ್ಪಷ್ಟವಾಗಿ ಕಾಣ್ತಿದ್ಯಾ ಅಂದ್ರೆ ಆಕ್ಟರ್ ತನ್ನ ಸೊಂಟದಲ್ಲಿರೋ ಕಟಾರಿ ಹಿಡ್ಕೊಂಡು ನೋಡಿ ಅದನ್ನು ಕಂಪೇರ್ ಮಾಡ್ತಾನೆ, ನಂತರ ಆಕ್ಟ್ ಮಾಡ್ಬೇಕು ಅನ್ನೋ ಸೂಚನೆಯೂ ಅಲ್ಲಿದೆ. ಅದನ್ನ ಮಾಡಿಕೊಂಡು ನನ್ನ ಇಂದ್ರಿಯಗಳೆಲ್ಲ ನಿಜವೋ ಅಥವಾ ಕಣ್ಣು ಮಾತ್ರ ನಿಜವೋ, ಕಣ್ಣು ಮಾತ್ರ ಮೂರ್ಖನೋ ಅಥವಾ ಮಿಕ್ಕ ಇಂದ್ರಿಯಗಳು ಮೂರ್ಖವಾಗಿದ್ದಾವೋ, ಕಣ್ಣನ್ನು ನಂಬಲೋ ಅಥವಾ ಕೈ ಸಿಗ್ತಾ ಇರಲ್ದೇ ಇರೋ ಇದನ್ನ ನನ್ನ ಕೈಗೆ ಸ್ಪರ್ಶ ಆಗ್ತಿಲ್ವಲ್ಲ ಅದನ್ನ ನಂಬಲೋ. ಆಮೇಲೆ ಕಟಾರಿ ಮೇಲೆ ರಕ್ತದ ಹನಿ ಕಾಣಿಸ್ಕೊಳತ್ತೆ. ಅಂದ್ರೆ ಹ್ಯಾಲ್ಯೂಸಿನೇಷನ್ ಅಂತ ಹೇಳ್ತೀವಲ್ಲ, ಒಂದು ಚಿಂತೆಯನ್ನ ಮನಸ್ಸಲ್ಲಿ ತುಂಬಿಕೊಂಡ್ರೆ ಅದೇ ಕಣ್ಣೆದುರು ಕಾಣತ್ತೆ ಅಂತ. ಆ ತರಹದಲ್ಲಿ ಮ್ಯಾಕ್ಬೆತ್ಗೆ ಕತ್ಲಲ್ಲಿ ಒಂದು ಕಠಾರಿ ಕಾಣುತ್ತೆ. ಆ ಕಠಾರಿ ಮೇಲೆ ರಕ್ತ ಕಾಣತ್ತೆ, ಭಯ ಆಗುತ್ತೆ. ಆಮೇಲೆ ನಿಧಾನಕ್ಕೆ ಕಾಲಿಡ್ತಾ ಹೋಗ್ತಾನೆ. ಸ್ಥಿರವಾದ ಭೂಮಿಯೇ ನನ್ನ ಹೆಜ್ಜೆ ಸದ್ದು ಕೇಳದಿರು, ಹೆಜ್ಜೆ ಎತ್ತ ಸಾಗಿದೆ ತಿಳಿಯದಿರು, ತಿಳಿದರೆ ಹತ್ಯೆಯ ಭೀಕರತೆ ಬಯಲಾದೀತು. ನಾನು ಭೀತ, ಅವನು ಜೀವಂತ, ಕೃತ್ಯದ ಬಿಸಿ ತಣಿಸಿದ ಮಾತಿನ ಉಸಿರು, ಹೊರಟೆ, ಮುಗಿಯಿತು.
ಅರಿದಿದೆ ಗಂಟೆ ಸದ್ದು, ಕೇಳಬೇಡ ಡಂಕನ್, ಅದು ಸ್ವರ್ಗಕ್ಕೋ ನರಕಕ್ಕೋ ನಿನ್ನ ಒಯ್ಯುವುದು. ಅವನಿಗೆ ಆ ಕೊಲೆ ಮಾಡುವ ಹಿಂದಿನ ಕ್ಷಣದಲ್ಲೂ ಅನ್ಸೋದೇನು ಅಂತಂದ್ರೆ, ನನ್ನ ಹೆಜ್ಜೆಯ ಶಬ್ದ ಭೂಮಿಗೆ ಕೇಳಿಸ್ಬಾರ್ದು, ನಾನ್ ಮಾಡೋ ಕೆಲಸ ಯಾರಿಗೂ ಗೊತ್ತಾಗ್ಬಾರ್ದು. ಪ್ರತಿಯೊಬ್ಬ ಅಪರಾಧಿಯ ಅದ್ಭುತವಾದ ಕಲ್ಪನೆ ಇದೇನೆ, ನನ್ನ ಅಪರಾಧ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಕಷ್ಟ, ಆದರೆ ಮರೆಯೋದೇನು ಅಂದ್ರೆ, ಬೇರೆಯವ್ರ ಕಣ್ಣಿಗೆ ಕಾಣದೇ ಇದ್ರು, ಬೇರೆಯವ್ರಿಗೆ ಗೊತ್ತಾಗದೇ ಇದ್ರು, ತನ್ನ ಮನಸ್ಸಿಂದ ಅದು ಬಚ್ಚಿಟ್ಕೊಳಕ್ ಆಗಲ್ವಲ್ಲ. ಅದು ಈ ನಾಟಕದ ಇನ್ನೊಂದು ಥೀಮ್. ಇದಾಗತ್ತೆ, ರಾಜನ ಕೊಲೆ ಆಗತ್ತೆ. ಆಮೇಲೆ ಇವನಿಗೆ ಪಟ್ಟ ಕಟ್ತಾರೆ. ಪಟ್ಟ ಕಟ್ಟಿ ಆದ್ಮೇಲೆ ಅವನಿಗೆ ಇನ್ನೊಂದು ಯೋಚನೆ ಶುರುವಾಗತ್ತೆ. ಏನದು ಅಂತಂದ್ರೆ ಭಯ. ನಾನು ಹೀಗೆ ಬದುಕೋದಕ್ಕಿಂತ ಸಾಯೋದು ವಾಸಿ. ಯಾಕೆಂದ್ರೆ ನನ್ನ ನಂತರ ಬ್ಯಾಂಕೋನ ಮಕ್ಕಳು ರಾಜರಾಗ್ತಾರೆ ಅಂತ ಮಾಟುಗಾತಿಯರು ಹೇಳಿದ್ರು. ನನ್ನ ಬದಲಾಗಿ ಬೇರೆ ಯಾರದೋ ಬೀಜಕ್ಕೆ ಹುಟ್ಟಿದವರನ್ನ ರಾಜ ಮಾಡೋದಕ್ಕೆ ನಾನು ನನ್ನ ಮನಸ್ಸಿನ ಶಾಂತಿ ಕಳ್ಕೊಂಡ, ಮನಸ್ಸಿನ ನೆಮ್ಮದಿ ಕಳ್ಕೊಂಡ. ಹಾಗಾಗೋ ಬದಲು ಅಧಿಕಾರ ಆದ್ರೂ ನನ್ನ ಪಾಲು ಉಳಿಲಿ, ನಾನು ನನ್ನ ಗೆಳೆಯ ಬ್ಯಾಂಕೋನನ್ನೇ ಕೊಲ್ತೀನಿ ಅಂತ ತೀರ್ಮಾನ ಮಾಡ್ಕೊಳ್ತಾನೆ. ಅವನು ರಾಜನಾದ ಮೇಲೆ ಕೆಲವು ಕಾಲ ಕಳೆದು ತನ್ನ ಆ ಅಧಿಕಾರ ಉಳಿಸ್ಕೊಳ್ಳೋದಿಕ್ಕೆ ಮತ್ತಷ್ಟು ದುಷ್ಟತನ ಮಾಡ್ಬೇಕಾಗತ್ತೆ. ತನ್ನ ಆತ್ಮೀಯನಾಗಿದ್ದವನನ್ನೇ ಕೊಲೆ ಮಾಡ್ಬೇಕಾಗತ್ತೆ. ಈ ಕೊಲೆ ಮಾಡದೆ ಇದ್ರೆ ಏನಾಗತ್ತೆ ಅಂದ್ರೆ ಒಂದು ಬಹಳ ದೊಡ್ಡ ಕಾರಣ ಕೊಡ್ತಾನೆ. ನಾನು ನನ್ನ ಮನಸ್ಸನ್ನ ಕೆರೆಸ್ಕೊಂಡು ಮಾಡಬಾರ್ದು ಕೆಲಸ ಮಾಡಿ ರಾಜ ಆದ್ರೆ ಅದ್ರ ಫಲ ಏನು? ನನ್ನ ಮಕ್ಕಳು ರಾಜರಾಗಲ್ಲ, ಬ್ಯಾಂಕೋ ಮಕ್ಕಳು ರಾಜರಾಗ್ತಾರೆ. ಅಂದ್ರೆ ಬ್ಯಾಂಕೋಸ್ ಸೀಡ್ ಅನ್ನೋ ಮಾತೆ ಬಳಸ್ತಾನೆ. ಬ್ಯಾಂಕೋನ ಬೀಜಕ್ಕೆ ಹುಟ್ಟಿದ ರಾಜರಾಗೋದಾದ್ರೆ ನಾನು ಯಾಕೆ ಬದುಕಿರ್ಬೇಕು? ಅದ್ರ ಬದಲು ರಾಜನಾಗೇ ಇರ್ತೀನಿ, ಅವನ್ ಕೊಂದು ಹಾಕ್ಬಿಡ್ತೀನಿ ಅನ್ಕೊಂಡು ಅವನನ್ನ ಕೊಲ್ಲೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾನೆ. ಆಮೇಲೆ ಕೊಲೆ ಆಗುತ್ತೆ ಬ್ಯಾಂಕೋದು. ಬ್ಯಾಂಕೋನ ಮಗ ಓಡ್ ಹೋಗ್ತಾನೆ. ಆದರೂ ಮ್ಯಾಕ್ಬೆತ್ನ ಮನಸ್ಸಲ್ಲಿ ನೆಮ್ಮದಿ ಇರೋದಿಲ್ಲ. ನಾವು ಭಯಗಳನ್ನೇ ಉಂಡು ಬದುಕ್ತಾ ಇದ್ದೀವಿ ಅಂತ ಹೆಂಡತಿ ಹತ್ರ ಹೇಳ್ಕೊತಾನೆ. ಆಮೇಲೆ ಮ್ಯಾಕ್ಬೆತ್ನ ಮಾಟಗಾತಿಯನ್ನು ಕೂಡ ಹೋಗ್ತಾನೆ ಭವಿಷ್ಯದನ್ನ ತಿಳ್ಕೊಳ್ಳೋದಕ್ಕೆ. ಅಲ್ಲಿ ಹೋದ್ಮೇಲೆ ಅವನಿಗೆ ಗೊತ್ತಾಗುತ್ತೆ, ನನ್ನ ಅಂತ್ಯ ಬರ್ಬೇಕಾದ್ರೆ ಮರ ನಡ್ಕೊಂಡ್ಬರ್ಬೇಕು, ಸಹಜವಾಗಿ ಹುಟ್ಟಿದ ಯಾರು ನನ್ನನ್ನು ಕೊಲ್ಲಾರು ಇತ್ಯಾದಿ ಭವಿಷ್ಯವಾಣಿಯನ್ನು ನಾವು ನುಡಿತವೆ. ಆಮೇಲೆ ಮುಂದೆ ಬ್ಯಾಂಕೋನ ಮಕ್ಕಳು ಸತತವಾಗಿ ರಾಜರಾಗ್ತಾರೆ ಅನ್ನೋ ಒಂದು ದೃಶ್ಯವನ್ನು ತೋರಿಸ್ತವೆ. ಸೊ ಮ್ಯಾಕ್ಬೆತ್ ಅಲ್ಲಿಂದ ಮುಂದಕ್ಕೆ ಮತ್ತಷ್ಟು ದುಷ್ಟನಾಗಕ್ಕೆ ಶುರುವಾಗ್ತಾನೆ. ಆ ದುಷ್ಟನಾಗೋದ್ರ ಜೊತೆಗೆ ಲೇಡಿ ಮ್ಯಾಕ್ಬೆತ್ ಭ್ರಾಂತಲಾಗಕ್ಕೆ ಶುರುವಾಗ್ತಾನೆ. ಮ್ಯಾಕ್ಬೆತ್ ಕೊಲೆ ಮಾಡಿ ತನ್ನ ಮನುಷ್ಯತ್ವ ಕಳ್ಕೊಂಡು ಹೆಚ್ಚು ಹೆಚ್ಚು ದುಷ್ಟ ಆಗ್ತಾ ಹೋದ್ರೆ, ಹೆಣ್ಣುತನವನ್ನ ನೀಗಿ ಬಿಡಿ ಅಂತ ಕೇಳಿಕೊಂಡ ವಿಷವನ್ನ ತುಂಬಿಕೊಂಡ ಲೇಡಿ ಮ್ಯಾಕ್ಬೆತ್ ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ರಿಂದ ಅವಳು ದುಷ್ಟತನಕ್ಕೆ ಪ್ರತಿಯಾಗಿ ಮನಸ್ಸಿಗೆ ಕರುಣೆ ಹುಟ್ಟಿಸುವ ಹಾಗೆ ಒಂಥರ ನಿದ್ರಾಹೀನತೆಯಿಂದ ಬಳಲ್ತಾ ಅವನು ಆಕೆ ಏನ್ ಹೇಳೋಣ, ನೋಡಿದವರಿಗೆಲ್ಲ ಅಯ್ಯೋ ಅನ್ನಿಸ್ಬೇಕು ಹಾಗೆ ಕನಸಿನಲ್ಲಿ ಅವಳು ಓಡಾಡ್ತಾ ಇರ್ತಾಳೆ. ಮತ್ತೆ ಮತ್ತೆ ಕೈ ತೊಳಿತಾ ಇರ್ತಾಳೆ. ಇನ್ನೂ ಒಂದು ಕಲೆ ಇದೆ, ದರಿದ್ರ ಕಲೆ. ತೊಲಗು ಇಲ್ಲಿಂದ, ಎಷ್ಟು ಉದ್ದಿದ್ರು ಹೋಗ್ತಾ ಇಲ್ವಲ್ಲ, ಕೈ ತಿಕ್ಕಿ ತಿಕ್ಕಿ ತೊಳಿತಾಳೆ. ಆಮೇಲೆ ಅರೇಬಿಯಾದ ಎಲ್ಲ ಸುಗಂಧ ದ್ರವ್ಯಗಳು ಈ ರಕ್ತದ ವಾಸನೆಯನ್ನು ಹೋಗಲಾಡಿಸುವು ಅನ್ನೋ ಪ್ರಸಿದ್ಧವಾದ ಮಾತು. ಆಲ್ ದ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ವಿಲ್ ನಾಟ್ ಸ್ವೀಟನ್ ದಿಸ್ ಲಿಟಲ್ ಹ್ಯಾಂಡ್. ಆ ದೃಶ್ಯದಲ್ಲಂತೂ ಲೇಡಿ ಮ್ಯಾಕ್ಬೆತ್ನ ಬಗ್ಗೆ ಅಪಾರವಾದ ಕರುಣೆ ಹುಟ್ಟಾಗ್ಬಿಡುತ್ತೆ. ಅವಳು ಸತ್ತೋದ್ಲು ಅನ್ನೋ ಸುದ್ದಿ ಕೂಡ ಬಹಳ ಬೇಗದಲ್ಲೇ ನಮ್ಮ ಶೇಕ್ಸ್ಪಿಯರ್ 2ನೇ ಭಾಗದಲ್ಲಿ ಹೇಳ್ತಾರೆ. ಯಾಕೆ ಅಂತಂದ್ರೆ
ಅಲ್ಲಿ ಇನ್ನೊಂದು ಅದ್ಭುತವಾದ ದೃಶ್ಯ ಬರುತ್ತೆ, ಅದನ್ನ ನಾನು ಜಂಪ್ ಮಾಡಿದ್ದೇನೆ. ಏನು ಅಂದ್ರೆ, ಡಂಕನ್ ರಾಜನ ಮಗ ಮ್ಯಾಲ್ಕಮ್ ಇಂಗ್ಲೆಂಡಿನ ಸಹಾಯ ಪಡೆಯೋದಕ್ಕೆ ಇಂಗ್ಲೆಂಡ್ ಹೋಗಿ ಅಲ್ಲಿಯ ರಾಜನ ಸೈನ್ಯವನ್ನು ಪಡ್ಕೊಂಡು ಬರೋವಾಗ ಅವನು ಈತನನ್ನ ಪರೀಕ್ಷೆ ಮಾಡಿ ನೋಡ್ತಾನೆ. ಆ ದೊಡ್ಡ ಒಂದು ದೃಶ್ಯ ಬರುತ್ತೆ. ಅವನು ಸೈನ್ಯದೊಡನೆ ಬಂದು ಅರಮನೆಯ ಸುತ್ತಲೂ ಇದ್ದ ಕಾಡಿನ ಮರಗಳನ್ನ ಸೈನಿಕರು ಮುಖಕ್ಕೆ ಅಡ್ಡ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇರೋದು ಒಂದು ದೃಶ್ಯ ಬರುತ್ತೆ. ಕಾಡು ನಡ್ಕೊಂಡ್ ಬರುತ್ತೆ ಅಂತ ಆಗುತ್ತೆ. ಆ ಹೊತ್ತಿನಲ್ಲಿ ಲೇಡಿ ಮ್ಯಾಕ್ಬತ್ ಸತ್ ಹೋದ್ಲು, ಆತ್ಮಹತ್ಯೆ ಮಾಡ್ಕೊಂಡ್ಲು ಅನ್ನೋ ಸುದ್ದಿ ಬರುತ್ತೆ. ಆ ಸುದ್ದಿ ಬಂದಾಗ ಒಂಥರ ಜಗತ್ ಪ್ರಸಿದ್ಧವಾದ ಸಾಲಿಲೋಕ್ವಿ ಬರುತ್ತೆ. ಅದು ಇಡೀ ನಾಟಕದಲ್ಲಿ ಎಲ್ಲರೂ ಮತ್ತೆ ಮತ್ತೆ ಹೇಳುವಂತ ಭಾಗ ಅದು. ಐ ಆಲ್ಮೋಸ್ಟ್ ಫರ್ಗಾಟ್ ದ ಟೇಸ್ಟ್ ಆಫ್ ಫಿಯರ್ಸ್. ದ ಟೈಮ್ ಹ್ಯಾಸ್ ಬೀನ್ ಮೈ ಸೆನ್ಸಸ್ ವುಡ್ ಹ್ಯಾವ್ ಕೂಲ್ಡ್ ಟು ಹಿಯರ್ ಸಚ್ ಎ ನೈಟ್ ಶ್ರೀಕ್, and my fell hair would at a damsel, a dismal treatise, rouse and stare, as life were in it. I supped too full of fears, too full of horrors ಅಂತ ಹೇಳ್ಕೊಂಡು ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಅವಳು ಸಾಯ್ಬಾರ್ದಾಗಿತ್ತು, ಇನ್ನೂ ಸ್ವಲ್ಪ ಇರಬೇಕಾಗಿತ್ತು. ಯಾಕೆಂದ್ರೆ ಈಗ ನನಗಿರುವ ದುಃಖ ಆತಂಕಗಳಲ್ಲಿ ಅವಳ ದುಃಖಕ್ಕೆ, ಅವಳ ಸಾವಿಗೆ ದುಃಖ ವ್ಯಕ್ತಪಡಿಸೋಕ್ಕೂ ನನಗೆ ಸಮಯ ಇಲ್ಲ. ಶತ್ರುಗಳು ಮುತ್ಕೊಂಡಿದ್ದಾರೆ. ನಾನೀಗ ವಾಪಸ್ ಹೋಗಕ್ಕೂ ಆಗಲ್ಲ. ಯಾಕೆಂದ್ರೆ ರಕ್ತದ ನದಿಯಲ್ಲಿ ಎಷ್ಟು ದೂರ ಬಂದಿದ್ದೇನೆ ಅಂದ್ರೆ, ಮುಂದೆ ಹೋಗೋದು ಎಷ್ಟು ಅಪಾಯವೋ, ಹಿಂದಕ್ಕೆ ಹೋಗೋದು ಅಷ್ಟೇ ಅಸಾಧ್ಯ. ಬಟ್ ಮುಂದೆ ಹೋದ್ರೆ ಏನಾಗುತ್ತೆ? ಟುಮಾರೋ ಅಂಡ್ ಟುಮಾರೋ ಅಂಡ್ ಟುಮಾರೋ creeps in this petty pace from day to day to the last syllable of recorded time. Out, out, brief candle. Life is but a tale told by an idiot, full of sound and fury, signifying nothing. ಅಂತ ಹೇಳ್ತಾನೆ. ಅದು ಬಹಳ ಪವರ್ಫುಲ್ ಆದ ಡೈಲಾಗ್. ಅದು ಕನ್ನಡದಲ್ಲಿ ಅದನ್ನ ಹೇಳೋದು ಬಹಳನೇ ಕಷ್ಟ. ಈಗ ಸಾಯಬಾರ್ದಿತ್ತು ಅವಳು, ಈ ಸುದ್ದಿ ಆಮೇಲೆ ಬರಬೇಕಾಗಿತ್ತು. ನಾಳೆ ಮತ್ತು ನಾಳೆ, ನಾಳೆಯ ನಂತರ ಮತ್ತು ನಾಳೆ, ನಾಳೆ, ಹೀಗೆ ದಿನದಿಂದ ದಿನಕ್ಕೆ ತೆವಳುತ್ತಾ ಸಾಗುತ್ತದೆ ಕಾಲ, ಆಯುಷ್ಯದ ಕೊಟ್ಟ ಕೊನೆಯ ಕ್ಷಣದವರೆಗೆ. ನಮ್ಮ ಕಳೆದ ದಿನಗಳ ನೆನಪು ದೀವಟಿಗೆ ಹಿಡಿದ ವಿದೂಷಕರ ಹಾಗೆ ದಾರಿ ತೋರುವುದು ನಾವು ಮಣ್ಣಿಗೆ ಸೇರುವವರೆಗೆ. ಆರು ದೀಪವೇ ಆರು, ಬದುಕೊಂದು ನಡೆದಾಡುವ ನೆರಳು. ರಂಗದ ಮೇಲೆ ಇರುವಷ್ಟು ಹೊತ್ತು ಮಾತು ಮರೆತು ತೊದಲಿ ತಡವರಿಸುವ, ರಂಗ ಬಿಟ್ಟ ಮೇಲೆ ಹೇಳ ಹೆಸರಿಲ್ಲದೆ ಮರೆಯಾಗುವ ಬಡಪಾಯಿ ನಟ ಬದುಕು. ಮೂರ್ಖ ಹೇಳಿದ ಬರೀ ಸದ್ದು ಗದ್ದಲ ತುಂಬಿ ಅರ್ಥವಿರದ ಕತೆ ಅಂತ ಹೇಳ್ತಾರೆ. ಅಂದ್ರೆ ಈ ಜೀವನ ಅನ್ನೋದು ಮೂರ್ಖ ಹೇಳಿದ ಅರ್ಥವಿಲ್ಲದ ಕಥೆ. ಆಮೇಲೆ ಮಾತು ಮರೆತ ನಟ ಸ್ಟೇಜ್ ಮೇಲೆ ಹೆಂಗಂಗೋ ಒದ್ದಾಡ್ಕೊಂಡು ಆಚೆಗೆ ಬಂದು ಅವನ್ ಮರೆತೇ ಹೋಗೋ ಹಾಗೆ. ಯಾರು ಜನ ನಾಪಕ ಇಟ್ಕೊಳ್ಳೋದೆಲ್ಲ ಹಂಗೆ. ಇವನ್ನ ಎಕ್ಸಿಸ್ಟೆನ್ಷಿಯಲ್ ಪ್ರಶ್ನೆಗಳು ಅಂತ ಕೂಡ ಫಿಲಾಸಫಿಕಲ್ ದೃಷ್ಟಿಯಿಂದ ಹೇಳ್ತಾರೆ. ಕೊಲೆ ಮಾಡಿದ್ದು ಹೌದು, ಕೊಲೆ ಮಾಡಿದ್ದು ಯಾಕೆ ಅಂದ್ರೆ, ಕೊಲೆ ಮಾಡಿದರೆ ರಾಜ ಆಗ್ತೀನಿ, ರಾಜ ಆದ್ರೆ ಸುಖ ಸಿಗುತ್ತೆ ಅನ್ನೋ ಅಪೇಕ್ಷೆಯಿಂದ. ಬಟ್ ಆ ಸುಖ ಸಿಗುತ್ತೆ ಅನ್ಕೊಂಡಿದ್ದೆ ದುಃಖಕ್ಕೆ ಕಾರಣ ಆಯ್ತು. ದುಃಖಕ್ಕೆ ಕಾರಣ ಆದ್ರೆ ನಾನು ಒಬ್ಬನೇನು ದುಃಖ ಪಡೋದು ಅಲ್ಲ. ವಾಪಸ್ ಹೋಗೋಕ್ಕೂ ಆಗಲ್ಲ, ತಿದ್ಕೊಳ್ಳೋಕ್ಕೂ ಆಗಲ್ಲ. ಸತ್ತ ಮೇಲೆ ಯಾರೂ ನನ್ನ ನೆನೆಯಲ್ಲ. ನನಗೆ ಸ್ನೇಹಿತರಿಲ್ಲ, ವಿಶ್ವಾಸಿಗಳಿಲ್ಲ, ಆತ್ಮೀಯರಿಲ್ಲ. ನಾನು ಒಣಗಿದ ಎಲೆ ತರ ಬಿದ್ದು ಹೋಗಿ ಅನ್ನೋ ಮಾತುಗಳೆಲ್ಲ ಆಡ್ತಾನೆ. ಅಂದ್ರೆ ಬದುಕಿನಲ್ಲಿ ಮುಖ್ಯ ಆಗೋದು ಊಟ ಮಾಡೋಕ್ಕಾಗಲ್ಲ. ಅದು ಬ್ಯಾಂಕೋನ ಊಟದ ಸಮಯದಲ್ಲಿ ಒಂದು ಅದ್ಭುತವಾದ ದೃಶ್ಯ. ಬ್ಯಾಂಕೋನ ಭೂತ ಬಂದು ಊಟ ಮಾಡಕ್ ಆಗ್ದಂಗೆ ಮಾಡುತ್ತಲ್ಲ, ಅಲ್ಲಿ ನೋಡ್ತೀವಿ. ಊಟ ಮಾಡಕ್ಕಾಗಲ್ಲ, ನಿದ್ದೆ ಮಾಡಕ್ಕಾಗಲ್ಲ, ಸ್ನೇಹಿತರಿಲ್ಲ, ವಿಶ್ವಾಸಿಗಳಿಲ್ಲ. ಆಮೇಲೆ ನನ್ನ ನೆನೆತಾರ ಅಂತ ಕೂಡ ಇಲ್ಲ, ಗೊತ್ತಿಲ್ಲ. ಹೀಗೆ ಮರವಿಗೆ ಸಂದು ಹೋಗೋದೇ ಆದರೆ ಇಷ್ಟೆಲ್ಲ ಬದುಕಿದ ಅರ್ಥ ಏನು? ಈ ಕೆಡುಕು ನನ್ನೊಳಗೆ ಇತ್ತ, ಹೊರಗಡೆಯಿಂದ ಬಂತ, ನಾನೇನ್ ಮಾಡಬಹುದಾಗಿತ್ತು? ಅಥವಾ ರಾಜ ಆಗ್ಬೇಕು ಅಂದ್ರೆ
ಒಬ್ಬರ ವಿರುದ್ಧ ಇನ್ನೊಬ್ಬನ ಎತ್ತು ಕಟ್ತಾ, ಒಬ್ಬರನ್ನೆಲ್ಲ ಇನ್ನೊಬ್ಬನ ಕೊಲ್ತಾ, ಆತ್ಮೀಯರನ್ನೆಲ್ಲ ಕಳ್ಕೊಳ್ತಾ ಬದುಕ್ಬೇಕಾ? ಹಂಗಲ್ದೆ ರಾಜ್ಯ ಕಟ್ಟಕ್ ಆಗದೇ ಇಲ್ವಾ? ಈ ಪ್ರಶ್ನೆಗಳನ್ನ ಮ್ಯಾಕ್ಬೆತ್ ಕೇಳ್ಕೊಳ್ತಾನೆ. ಅದು ಮುಂದೆ ಕೊನೆಯ ಯುದ್ಧದಲ್ಲಿ ಅವನ ಅಂತ್ಯ ಆಗತ್ತೆ. ಯಾಕೆಂದ್ರೆ ಮ್ಯಾಲ್ಕಾಮ್ ಮ್ಯಾಕ್ಡಫ್ ಹೇಳ್ತಾನೆ, ನಾನು ಹುಟ್ಟೋದಕ್ಕೆ ಮುಂಚೆ, ದಿನ ತುಂಬಿ ಹುಟ್ಟಕ್ ಮುಂಚೆನೆ ತಾಯಿಯ ಗರ್ಭದಿಂದ ತೆಗೆದಿದ್ರು, ಸಹಜವಾಗಿ ಹುಟ್ಟದವನಲ್ಲ, ಬರ್ನೆ ನಡ್ಕೊಂಡ್ ಬಂದಿರುತ್ತೆ. ಆ ಭವಿಷ್ಯವಾಣಿಗಳು, ಅಸ್ಪಷ್ಟ ಮಾತುಗಳೆಲ್ಲ ಅವನು ಅಂದ್ಕೊಳ್ದೇ ಇರೋ ರೀತಿ ನಿಜ ಆಗ್ತವೆ. ಸೊ ಈ ನಾಟಕದಲ್ಲಿ ಅಸ್ಪಷ್ಟವಾದ ಮಾತು ವಿಚಿತ್ರವಾದ ರೀತಿಯಲ್ಲಿ ಸ್ಪಷ್ಟ ಆಗ್ತಾ ದುರಂತ ಆಗೋದನ್ನು ಹೇಳುತ್ತೆ. ಸೊ ಟೈಮ್ ಆಗ್ತಾ ಬಂತು ಸ್ನೇಹಿತರೆ. ಈ ಮುಖ್ಯವಾದ ಥೀಮ್ಗಳನ್ನ ನಿಮ್ಮೆದುರಿಗೆ ಹೇಳಿದ್ದೀನಿ. ಮುಖ್ಯವಾಗಿ ಕೆಲವು ಸಾಲೋಕಿಗಳನ್ನ ಹೇಳಕ್ಕಾಯ್ತು, ಬಟ್ ನನ್ನ ಮನಸ್ಸಲ್ಲಿ ಬಂದಿದ್ದೆಲ್ಲ ಹೇಳಕ್ ಆಗಿಲ್ಲ. ಯಾಕೆಂದ್ರೆ ಈ ನಾಟಕನ 1 ಗಂಟೆ ಹೊತ್ತಿನಲ್ಲಿ ಪರಿಚಯ ಮಾಡ್ಕೊಡೋದು ಕಷ್ಟ. ಮಾಡಬಹುದಾದ ಒಳ್ಳೆ ಕೆಲಸ ಅಂದ್ರೆ ಮ್ಯಾಕ್ಬೆತ್ ನಾಟಕನ ಓದೋದು, ಅಥವಾ ನಿಧಾನಕ್ಕೆ ಅದರ ಬಗ್ಗೆ ಒಂದೊಂದೇ ದೃಶ್ಯವನ್ನು ತೆಗೆದುಕೊಂಡು ಚರ್ಚೆ ಮಾಡೋದು. ಈ ನಾಟಕದಲ್ಲಿ ಮೊದಲನೇ ಅಂಕದಲ್ಲಿ ಬಂದ ಮಾತಿನ ಪ್ರತಿಧ್ವನಿಗಳು ಇಡೀ ನಾಟಕದ ಉದ್ದಕ್ಕೂ ಕೇಳ್ತಾ ಹೋಗ್ತವೆ. ಯಾವುದೋ ಒಂದು ಮಾತು ಇನ್ನೊಂದು ಮಾತು ಜೊತೆ ಲಿಂಕ್ ಆಗ್ತವೆ. ಆ ಎಲ್ಲ ಮಾತುಗಳು ಸೇರ್ಕೊಂಡು ಈ ನಾಟಕದಲ್ಲಿ ಯಾವುದೋ ಒಂದು ರೂಪಕವಾಗಿ, ಒಂದು ಥೀಮ್ ಆಗಿ ಬೆಳ್ಕೊಳ್ತಾ ಹೋಗ್ತವೆ. ಸ್ನೇಹಿತರೆ, ನನ್ನ ವೈಯಕ್ತಿಕ ನಂಬಿಕೆನ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. 7 ಗಂಟೆ 5 ನಿಮಿಷ ಆಗ್ತಾ ಬಂತು. ಏನಂದ್ರೆ, ಅಕ್ಷರಸ್ಥರಾದವರು ಓದಲೇಬೇಕಾದ 3 ಲೇಖಕರು ಅಂದ್ರೆ, ಒಂದು ವ್ಯಾಸ, ಇನ್ನೊಂದು ಟಾಲ್ಸ್ಟಾಯ್, 3ನೇದು ಶೇಕ್ಸ್ಪಿಯರ್. ಈ 3 ಜನ ಮನುಷ್ಯರ ಬದುಕಿನ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರೂ ಮುಗಿಯಲಾಗದಂಥ ನಿಗೂಢಗಳನ್ನ, ಮನುಷ್ಯ ವರ್ತನೆಯ ವಿಚಿತ್ರಗಳನ್ನ, ಭಾಷೆಯ ಬಳಕೆಯ ಸ್ವಾರಸ್ಯಗಳನ್ನ, ಮತ್ತೆ ನಾವು ಯಾವುದನ್ನ ವಿಷನ್ ಅಂತೀವಿ, ದರ್ಶನ ಅಂತೀವಿ, ಅದನ್ನ ಕೊಡ್ತಾರೆ. ಮ್ಯಾಕ್ಬೆತ್ ನಾಟಕದ ವಿಷನ್ ಇದ್ರೆ ಅದು ಕೆಡುಕಿನ ಸ್ವರೂಪವನ್ನ ಕುರಿತ ಚರ್ಚೆ. ಕೆಡುಕು ಮತ್ತು ಮಹತ್ವಾಕಾಂಕ್ಷೆ ಹಾಗೂ ರಾಜಕೀಯ ಪ್ರಭುತ್ವ, ಇವು ಈ ಕೆಡುಕಿನಿಂದ ಆಗುವ ಭ್ರಷ್ಟತೆ ಹೇಗೆ ಇಡೀ ದೇಶವನ್ನ ಕಾಡುತ್ತೆ. ಸೊ ಮ್ಯಾಕ್ಬೆತ್ ರಾಜ ಆದ್ಮೇಲೆ ಅವನ ರಾಜ್ಯ ಎಷ್ಟು ಸಂಕಟ ಪಡ್ತು ಅನ್ನೋ ಉದಾಹರಣೆಗಳು ಬೇಕಾದಷ್ಟು ಸಿಗ್ತವೆ. ಸೊ ಇಂಥ ಒಂದು ಅದ್ಭುತವಾದ ನಾಟಕ ಬರೀ 2 ಗಂಟೆ ಹೊತ್ತಿನಲ್ಲಿ ಮಾಡಿದ್ದಾನೆ. 2000 ಸಾಲುಗಳಲ್ಲಿ ಮಾಡಿದ್ದಾನೆ. ಇಡೀ ನಾಟಕ ಮುಕ್ಕಾಲು ಭಾಗ ಬರೀ ಕತ್ಲಲ್ಲಿ ನಡೆಯುತ್ತೆ. ಬೆಳಕು ಬರೋದು ನಾಟಕದ ಕೊನೆಯಲ್ಲಿ ಮಾತ್ರ, ಮ್ಯಾಕ್ಬೆತ್ನ ಸಾವಿನ ಜೊತೆಗೆ. ಸೊ ಕತ್ತಲೆ ಬೆಳಕಿನ ಪ್ರಯೋಗಗಳು ನೋಡ್ಕೋಬಹುದು. ಕನ್ನಡದಲ್ಲಿ ಪದ್ದಾಯಿ ಅನ್ನೋ ಕಥೆಯಲ್ಲಿ ಒಂದು ಮೀನುಗಾರರ ಕುಟುಂಬನ ಇಟ್ಟುಕೊಂಡು ಈ ಕಥೆಯನ್ನು ಮಾಡ್ತಾರೆ. ಮಕ್ಬೂಲ್ನಲ್ಲಿ ಒಂದು ಮಾಫಿಯಾದ ಕಥೆ ಇಟ್ಕೊಂಡು ಮ್ಯಾಕ್ಬೆತ್ನ ಕಥೆ ಮಾಡ್ತಾರೆ. ಇವನ ನಮ್ಮ ಕುರೋಸಾವನ್ ಕಥೆಯಲ್ಲಿ ಜಪಾನ್ನ ಫ್ಯೂಡಲ್ ಸಿಸ್ಟಮ್ನ ಹಿನ್ನೆಲೆಯಲ್ಲಿ ಮ್ಯಾಕ್ಬೆತ್ನ ಕಥೆಯನ್ನು ಮಾಡ್ತಾರೆ. ಸೊ ಶೇಕ್ಸ್ಪಿಯರ್ನ ನಾಟಕಗಳು, ವ್ಯಾಸನ ಹಾಗೆ, ಟಾಲ್ಸ್ಟಾಯ್ನ ಕಥೆಗಳ ಹಾಗೆ ಮನುಷ್ಯರ ಎಲ್ಲ ಕಾಲದ ಸಮಸ್ಯೆಗಳನ್ನ, ಎಲ್ಲ ಕಾಲದ ಚಿಂತನೆಗಳನ್ನ ನಮ್ಮೆದುರಿಗೆ ಮಂಡಿಸುವ ಕೃತಿಗಳು. ಇದರ ಬಗ್ಗೆ ಒಂದಿಷ್ಟು ಹೊತ್ತು, ಬಹಳ ಕಾಲದ ನಂತರ ಮ್ಯಾಕ್ಬೆತ್ನ ನೆನೆಸ್ಕೊಳ್ಳೋ ಹಾಗೆ ಮಾಡಿದ್ದ ಧಾರವಾಡ ಗಂಟೆಗೆ ಇಷ್ಟೊತ್ತು ಮಾತನ್ನ ತಾಳ್ಮೆಯಿಂದ ಕೇಳಿದ ತಮ್ಮ ಎಲ್ಲರ ಸಹನೆಗೆ ವಂದನೆಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಎಸ್ ಸರ್, ತುಂಬ ಹೃದಯದ ಧನ್ಯವಾದಗಳು ಸರ್. ಅತ್ಯಂತ ಸರಳವಾಗಿ, ವಿಸ್ತಾರವಾಗಿ, ಎಲ್ಲರಿಗೂ ಅದು ಕಣ್ಣೆದುರಿಗೆ ನಡಿತೇನೋ ನಮ್ಮ ಎದುರಿಗೆ ಆಗೋ ತರ ನೀವು ಅದನ್ನ ಪ್ರಸ್ತುತಪಡಿಸಿದ್ರೆ ನಮಗೆ. ಮ್ಯಾಕ್ಬೆತ್ ಅದನ್ನ, ಅದು ಒಂದು ವರ್ಕ್ ಅನ್ನ, ಒಂದು ಡ್ರಾಮಾನ ಹೇಗೆ ಓದಬೇಕು ಅನ್ನೋದು ಕೂಡ ನಮ್ಮ ಈ ಒಂದು ಸಾಹಿತ್ಯ ಆಸಕ್ತರಿಗೆ ಎಂದು ತಿಳಿತು ಅನ್ಕೊಂತೀನ. ನಿಮ್ಮ ಬಗ್ಗೆ ಬಹಳ ಕೇಳಿದ್ವಿ ಸರ್. ಅದ್ಭುತವಾಗಿ ಇವತ್ತು ನಮ್ಗೆಲ್ಲ ಈ ಒಂದು ನಾಟಕವನ್ನ ಪರಿಚಯ ಮಾಡಿಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
ಈಗ ಅಧ್ಯಕ್ಷರ ಪೂರಕ ಮಾತುಗಳಿರ್ತವೆ, ನಂತರ ಮತ್ತೆ ಚರ್ಚೆಯಲ್ಲಿ ನಿಮ್ಮ ಮಾತುಗಳು ಮುಂದುವರಿಯುತ್ತವೆ ಸರ್. ಇದೇ ರೀತಿ ಪ್ರತಿ ಶನಿವಾರ ನಮ್ಮ ಶೇಕ್ಸ್ಪಿಯರ್ ಮಾಲಿಕೆಯ ಇವುಗಳು ನಡೀತಾ ಇರ್ತವೆ. ತಾವುಗಳು ಇದೇ ಒಂದು ಲಿಂಕ್ ಅನ್ನ ಬಳಸಿ ಎಲ್ಲಾ ಪ್ರೋಗ್ರಾಮ್ಗಳಿಗೂ ಹಾಜರಾಗ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ಕೊಳ್ತಾ ಇದೀವಿ. ಧಾರವಾಡ ಕಟ್ಟೆಯ ಪರುಷಕಟ್ಟೆ ಕನ್ನಡ ಮಾಸಪತ್ರಕ್ಕೆ ನಮ್ಮ ಇನ್ನೊಂದು ಮಹತ್ವದ ಕಾರ್ಯವಾಗಿದೆ. ತಮ್ಮ ಬರಹಗಳನ್ನ ಏನಾದ್ರೂ ತಾವು ಕಳಿಸಿಕೊಡ್ಬೇಕಂತಂದ್ರೆ ಧಾರವಾಡ ಕಟ್ಟೆ magazine@gmail.com ಕಳಿಸಿಕೊಡ್ಬೋದು. ಹೆಚ್ಚಿನ ಮಾಹಿತಿ ಪಡಿಬೇಕಂದ್ರೆ ತಾವು ನಮ್ಮ ಧಾರವಾಡ ಕಟ್ಟೆಯ ವೆಬ್ಸೈಟ್ಗೆ ವಿಸಿಟ್ ಅನ್ನ ಮಾಡಿ ಅಲ್ಲಿಯೂ ಕೂಡ ತಮ್ಮ ಪ್ರಬಂಧಗಳನ್ನ ಅಥವಾ ಲೇಖನಗಳನ್ನ ಅಪ್ಲೋಡ್ ಮಾಡಬಹುದು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರು ಕೆಲವು ಪೂರಕ ಮಾತುಗಳನ್ನ ಆಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳ್ತಾ ಇದೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಕನ್ನಡದ ಅತ್ಯಂತ ಮಹತ್ವದ ಚಿಂತಕರು, ವಿಮರ್ಶಕರು, ಅನುವಾದಕರು ಆಗಿರುವ ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿಗಳ ಮಾತುಗಳನ್ನ ಕೇಳಿದ್ದೇವೆ. ಇಲ್ಲಿಯವರೆಗೆ ಸುಮಾರು 60 ನಿಮಿಷಗಳ ಕಾಲ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಎಂಬ ಅದ್ಭುತ ನಾಟಕದ ಕುರಿತು ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಈ ನಾಟಕವನ್ನ ಹೇಗೆ ಓದ್ಬೇಕು, ಈ ನಾಟಕವನ್ನ ಹೇಗೆ ಪ್ರವೇಶ ಮಾಡಬೇಕು ಎಂಬುದನ್ನ ನಮಗೆ ತಿಳಿಸಿಕೊಟ್ರು. ಜೊತೆಗೆ ಈ ನಾಟಕದ ಬಗ್ಗೆ ಮತ್ತು ಮನುಷ್ಯ ಜೀವನದ ಬಗ್ಗೆ, ಮಹತ್ವಾಕಾಂಕ್ಷೆಯ ಬಗ್ಗೆ, ಅಪರಾಧ ಪ್ರಜ್ಞೆಯ ಬಗ್ಗೆ, ಪಾಪ ಪ್ರಜ್ಞೆಯ ಬಗ್ಗೆ ಒಂದು ಅದ್ಭುತವಾದ ದರ್ಶನವನ್ನು ಅವರು ಕಟ್ಟಿಕೊಟ್ರು. ತಮ್ಮ ಅಪಾರವಾದ ಓದು, ಅನುಭವ, ಅಧ್ಯಯನ, ಪಾಂಡಿತ್ಯದ ಹಿನ್ನೆಲೆಯಲ್ಲಿ ಅವರ ಇಂದಿನ ಉಪನ್ಯಾಸ ಮೂಡಿಬಂತು. ಅದಕ್ಕಾಗಿ ಪ್ರಾರಂಭದಲ್ಲಿ ನಾನು ಧಾರವಾಡ ಕಟ್ಟೆ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಒಂದು ಅತ್ಯಂತ ಮಹತ್ವದ ಭಾಷಣವನ್ನ, ಉಪನ್ಯಾಸವನ್ನ ಕೇಳಿದ ಮೇಲೆ ಬೇರೆ ಮಾತುಗಳ ಅಗತ್ಯ ಇಲ್ಲ ಎಂದು ನಾನು ಅಂದುಕೊಂಡಿದ್ದೇನೆ. ಮತ್ತು OL ನಾಗಭೂಷಣ ಸ್ವಾಮಿಗಳು ಮಾತನಾಡಿದ ಮೇಲೆ ಅಧ್ಯಕ್ಷೀಯ ಭಾಷಣಗಳು, ಅಧ್ಯಕ್ಷೀಯ ಮಾತುಗಳು ಅಗತ್ಯವೇ ಇಲ್ಲ. ಆದರೂ ಪೂರಕವಾಗಿ ನಾನು ಕೆಲವು ಮಾತುಗಳನ್ನ ಒಂದು 5 ರಿಂದ 6 ನಿಮಿಷಗಳ ಅವಧಿಯಲ್ಲಿ ಆಡುತ್ತೇನೆ. ಆಮೇಲೆ ನೀವು ದಯವಿಟ್ಟು ಅವರೊಂದಿಗೆ ಸಂವಾದವನ್ನ ಚರ್ಚೆಯನ್ನ ಮುಂದುವರಿಸಬಹುದು. ಸಮಯ ಈಗ 7 ಗಂಟೆ 7 ನಿಮಿಷ ಆಗಿದೆ. 7 ಗಂಟೆ 15 ನಿಮಿಷಕ್ಕೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. 7-8 ನಿಮಿಷಗಳ ನಂತರ ಆಮೇಲೆ ನೀವು ದಯವಿಟ್ಟು OL ನಾಗಭೂಷಣ ಸ್ವಾಮಿಗಳೊಂದಿಗೆ ಚರ್ಚೆಯನ್ನ, ಸಂವಾದವನ್ನ ಮಾಡಬಹುದು. ನಾಟಕದ ಬಗ್ಗೆ, ಶೇಕ್ಸ್ಪಿಯರ್ನ ಬಗ್ಗೆ ಅಥವಾ ಬೇರೆ ಇಂಗ್ಲಿಷ್, ರಷ್ಯನ್ ಲೇಖಕರ ಬಗ್ಗೆ ನೀವು ಅವರಿಗೆ ಪ್ರಶ್ನೆಯನ್ನ ಕೇಳಬಹುದು. ಅವ್ರ ಜೊತೆ ಸಂವಾದವನ್ನ ಕೂಡ ಮಾಡಬಹುದು. OL ನಾಗಭೂಷಣ ಸ್ವಾಮಿಗಳ ಮಾತುಗಳನ್ನ ಕೇಳುವುದು, ಅವರ ಬರಹವನ್ನು ಓದುವುದು, ಅವರ ಅನುವಾದ ಕೃತಿಗಳನ್ನ ಓದುವುದು, ಅದು ಟಾಲ್ಸ್ಟಾಯ್ನ ಬೃಹತ್ ಕಾದಂಬರಿ ಆಗಿರ್ಬೋದು, ವಾರ್ ಅಂಡ್ ಪೀಸ್ ಆಗಿರ್ಬೋದು, ಅಥವಾ ಅನ್ನ ಕರೆನನ್ ಆಗಿರ್ಬೋದು, ಇತ್ಯಾದಿ ನನಗೆ ಬಹಳ ಅಭಿಮಾನದ ಮತ್ತು ಪ್ರೀತಿಯ ಕೆಲಸ. ನಾನು ಅವರ ಉಪನ್ಯಾಸದ, ವಿದ್ವತ್ತಿನ, ಬರಹದ, ಅನುವಾದದ ಅಭಿಮಾನಿ. ಇಂದಿನ ಉಪನ್ಯಾಸದಲ್ಲಿ ಅವರು ಉಪನ್ಯಾಸದ ಕೊನೆಗೆ ಒಂದು ಅದ್ಭುತವಾದ ಮಾತನ್ನ ಹೇಳಿದ್ರು. ಎಲ್ಲ ಓದುಗರು ಮುಖ್ಯವಾಗಿ ಮೂಲಭೂತವಾಗಿ 3 ಲೇಖಕರನ್ನ ಅಧ್ಯಯನ ಮಾಡಬೇಕು ಅಂತ, ವ್ಯಾಸ, ಟಾಲ್ಸ್ಟಾಯ್ ಮತ್ತು ಶೇಕ್ಸ್ಪಿಯರ್ ಅಂತ ಹೇಳಿದ್ರು. ಅವರ ಮಾತನ್ನ ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಈ 3 ಲೇಖಕರನ್ನ ನಾವು ಓದದೆ ಹೋದ್ರೆ ನಮಗೆ ಸಾಹಿತ್ಯದ ಸೂಕ್ಷ್ಮತೆಗಳು, ಜೀವನದ ನಗ್ನ ಸತ್ಯಗಳು, ಬದುಕಿನ ಅರ್ಥ ಅಥವಾ ಮನುಷ್ಯ ಬದುಕಿನ ಅನೇಕ ನಿಗೂಢಗಳ ಬಗೆಗೆ ನಮಗೆ ಸರಿಯಾದ ತಿಳುವಳಿಕೆ ಮೂಡುವುದಿಲ್ಲ. ವ್ಯಾಸನನ್ನ ನಾವು ನಿಸ್ಸಂಶಯವಾಗಿ ಓದ್ಬೇಕು. ಹಾಗೆ ವಾಲ್ಮೀಕಿಯನ್ನು ಕೂಡ ಓದ್ಬೇಕು. ಶೇಕ್ಸ್ಪಿಯರ್ನ ನಾಟಕಗಳನ್ನ ಓದುವುದ್ರ ಮೂಲಕ ನಾನು ನನ್ನ ಒಂದು ದರ್ಶನವನ್ನು ಕಟ್ಟಿಕೊಡುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ವ್ಯಾಸ ಮಹಾಭಾರತವನ್ನ ನಾನು ಬಹಳ ಗಂಭೀರವಾಗಿ ಓದ್ತಾ ಇದ್ದೇನೆ. ಈ ನಾಟಕದ ಬಗ್ಗೆ ಅನೇಕ ಮಾತುಗಳನ್ನ ಸರ್ ಆಡಿದ್ರು. ಅದನ್ನ ಯಾವುದನ್ನು ನಾನು ಪುನರಾವರ್ತನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ನಾಟಕದ ಅನುವಾದಗಳ ಬಗ್ಗೆ, ಅಡಾಪ್ಟೇಷನ್ಸ್ ಬಗ್ಗೆ, ಸಿನಿಮಾಗಳ ಬಗೆಗೆ ಅನೇಕ ವಿವರವನ್ನ ಅವರು ನೀಡಿದ್ರು. ಈ ನಾಟಕದಲ್ಲಿ 7 ಸ್ವಗತ ಭಾಷಣಗಳಿವೆ.
8 ಸ್ವಾಗತ ಭಾಷಣಗಳಿವೆ ಎಂದು ಕೆಲವರು ಹೇಳ್ತಾರೆ. 7ರಿಂದ 8 ಸ್ವಾಗತ ಭಾಷಣಗಳಿವೆ. ಈ ಪ್ರತಿಯೊಂದು ಸ್ವಾಗತ ಭಾಷಣದ ಮೇಲೆ 1 ಗಂಟೆಯ ಉಪನ್ಯಾಸವನ್ನ ನೀಡಬಹುದು. ಸರ್ 2-3 ಸಲ ಈ ಮಾತನ್ನು ಹೇಳಿದ್ರು. 1 ಗಂಟೆಯ ಅವಧಿಯಲ್ಲಿ 60 ನಿಮಿಷಗಳ ಅವಧಿಯಲ್ಲಿ ಮೆಕ್ಬೆತ್ ಅಂತ ಬಹಳ ಅದ್ಭುತವಾದ ನಾಟಕದ ಬಗ್ಗೆ ಮಾತನಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಬಹಳ ಸರಿಯಾದ ಮಾತು. ಒಂದೊಂದು ಸೊಲಿಲುಕಿ ಬಗ್ಗೆ, ಒಂದೊಂದು ಸ್ವಾಗತ ಭಾಷಣದ ಬಗ್ಗೆ ಒಂದು ಪ್ರತ್ಯೇಕವಾದ ಉಪನ್ಯಾಸ ನೀಡುವ ಅಗತ್ಯವಿದೆ. ನಾನು ಕೇವಲ 3-4 ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದರ ಮೇಲೆ ಟಿ.ಎಸ್. ಎಲಿಯಟ್ ನ ಒಂದು ಒಳ್ಳೆ ಪ್ರಬಂಧ ಇದೆ, ದ ಮೆಟಾಫಿಸಿಕಲ್ ಎವಿಲ್, ಮೆಕ್ಬೆತ್ ದಿ ಮೆಟಾಫಿಸಿಕಲ್ ಎವಿಲ್ ಅಂತ. ಸಾಧ್ಯ ಆದ್ರೆ ನೀವು ಆ ಲೇಖನವನ್ನ ಓದ್ಬೋದು. ಈ ಲೇಖನವನ್ನ ನಾವು ಓದಿದ್ರೆ, ಟಿ.ಎಸ್. ಎಲಿಯಟ್ ನ ಈ ಲೇಖನವನ್ನ ಓದಿದ್ರೆ ನಮಗೆ ಏಕೆ ಮೆಕ್ಬೆತ್ ಹೆಮ್ಲೆಟ್ ನಾಟಕಕ್ಕಿಂತ ಪ್ರಮುಖ ನಾಟಕವಾಗಿ ಕಾಣುತ್ತದೆ ಎಂಬುದು ಗೊತ್ತಾಗ್ತದೆ. ಎಲಿಯಟ್ ಈ ಮಾತನ್ನ ಹೇಳ್ತಾನೆ, ನನಗೆ ಒಪ್ಪಿಕೊಳ್ಳೋದು ಬಹಳ ಕಷ್ಟ. ಎಲಿಯಟ್ ನ ದೃಷ್ಟಿಯಲ್ಲಿ ಮೆಕ್ಬೆತ್ ಹೆಚ್ಚು ಯಶಸ್ವಿಯಾದಂತ ನಾಟಕ, ಅಂದ್ರೆ ಇಟ್ಸ್ ಮೋರ್ ಸಕ್ಸಸ್ಫುಲ್ ದೆನ್ ಹೆಮ್ಲೆಟ್ ಅಂತ ಅವನು ಹೇಳ್ತಾನೆ. ಅದಕ್ಕೆ ಅನೇಕ ಕಾರಣಗಳನ್ನ ನೀಡ್ತಾನೆ. ಅವೆಲ್ಲ ಡಿಸ್ಕಷನ್ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಒಂದು ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ, ಒಂದು ಮೆಕ್ಬೆತ್ ಈಸ್ ನಾಟ್ ಎ ವಿಕ್ಟಿಮ್ ಆಫ್ ಫೇಟ್ ಅಲೋನ್ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ಇದನ್ನ ನಾಗಭೂಷಣ ಸ್ವಾಮಿಗಳು ಪ್ರಸ್ತಾಪ ಮಾಡದೇನೆ ಅದನ್ನ ತಮ್ಮ ಚರ್ಚೆಯಲ್ಲಿ ಅವರು ತೆಗೆದುಕೊಂಡು ಬಂದ್ರು. ಆಮೇಲೆ ಹಿ ಚೂಸಸ್ ಎವಿಲ್ ಸ್ಟೆಪ್ ಬೈ ಸ್ಟೆಪ್ ಅಂತಕ್ಕಂಥ ಮಾತನ್ನು ಕೂಡ ಎಲಿಯಟ್ ಹೇಳ್ತಾನೆ. ಅಂದ್ರೆ ಮೆಕ್ಬೆತ್ ಕೇವಲ ವಿಧಿಗೆ ಬಲಿಯಾಗುವುದಿಲ್ಲ, ಅವನು ಹಂತ ಹಂತವಾಗಿ ದುಷ್ಟತೆಯನ್ನ ಸ್ವಯಂ ಆಯ್ಕೆ ಮಾಡಿಕೊಳ್ತಾನೆ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ದೇರ್ಫೋರ್ ದ ಟ್ರೆಜಿಡಿ ಈಸ್ ಡೀಪ್ಲಿ ಮಾರಲ್, ನಾಟ್ ಮಿಯರ್ಲಿ ಎಕ್ಸ್ಟರ್ನಲ್ ಅಂತಕ್ಕಂಥ ಮಾತನ್ನ ಎಲಿಯಟ್ ಹೇಳ್ತಾನೆ. ಹಾಗೇನೆ ಈ ನಾಟಕಕ್ಕೆ ಹೆಮ್ಲೆಟ್ ನಾಟಕದ ಭೌತಿಕ ಆಳ ಇಲ್ಲ, ಕಿಂಗ್ ಲಿಯರ್ ನ ನಾಟಕದ ಭಾವನಾತ್ಮಕ ಪರಿಪೂರ್ಣತೆ ಇಲ್ಲ, ಇಮೋಷನಲ್ ಕಂಪ್ಲೀಟ್ನೆಸ್ ಆಫ್ ಕಿಂಗ್ ಲಿಯರ್ ಅಂತ ಹೇಳ್ತಾನೆ. ಆದ್ರೆ ಈ ನಾಟಕದಲ್ಲಿ ಅಗಾಧ ನಾಟಕೀಯ ತೀವ್ರತೆ, ಡ್ರಾಮೆಟಿಕ್ ಇಂಟೆನ್ಸಿಟಿ, ಅಂದ್ರೆ ಈ ನಾಟಕದಲ್ಲಿ ಅಗಾಧವಾದ ನಾಟಕೀಯ ತೀವ್ರತೆ ಮತ್ತು ಐಕ್ಯತೆ ಇದೆ. ಇದರಿಂದಾಗಿ ಇದು ಶೇಕ್ಸ್ಪಿಯರ್ನ ಅತ್ಯಂತ ಪರಿಪೂರ್ಣ ನಾಟಕಗಳಲ್ಲಿ ಒಂದಾಗಿದೆ ಅಂತ ಎಲಿಯಟ್ ಹೇಳ್ತಾನೆ. ಸೊ ಹೀಗಾಗಿ ಎಲಿಯಟ್ ನ ಪ್ರಬಂಧವನ್ನ ನಾವು ಓದಿದ್ರೆ ಈ ನಾಟಕವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬಹುದು. ಈ ನಾಟಕದ ಯಾವುದೇ ವಿವರವನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಹೋಗೋದಿಲ್ಲ. ಮಹತ್ವಾಕಾಂಕ್ಷೆಯ ಬಗ್ಗೆ ಸರ್ ಮಾತನಾಡಿದ್ರು, ನಾಟಕದ ಮನೋವಿಜ್ಞಾನದ ಆಳವಾದ ಅಧ್ಯಯನದ ಬಗ್ಗೆ ಮಾತನಾಡಿದ್ರು. ವಿಶ್ವದ ಅತಿ ದೊಡ್ಡ ಮನೋವಿಜ್ಞಾನಿ ಯಾರು ಅಂತಂದ್ರೆ ಅದು ಶೇಕ್ಸ್ಪಿಯರ್ನೇ. ಅದನ್ನ ನೀವು ಲೇಡಿ ಮ್ಯಾಕ್ಬೆತ್ನ ಒಂದು ಡೈಲಾಗ್ ಓದಿದ್ರೆ ನಮ್ಗೆ ಗೊತ್ತಾಗಿ ಹೋಗ್ಬಿಡ್ತದೆ. ಆಮೇಲೆ ಈ ನಾಟಕದಲ್ಲಿ ಇರ್ತಕ್ಕಂಥ ಒಂದು ಅತ್ಯಂತ ಮಹತ್ವದ ಸಂಗತಿ ಅಂದ್ರೆ ನೈತಿಕ ಭ್ರಷ್ಟಾಚಾರ. ಈ ನೈತಿಕ ಭ್ರಷ್ಟಾಚಾರದ ಬಗ್ಗೆ ಸ್ವಾಮಿಗಳು ಆಗ್ಲೇ ಅನೇಕ ಮಾತುಗಳನ್ನ ಹೇಳಿದ್ದಾರೆ. ಅಂದ್ರೆ ಸ್ವಾರ್ಥಕ್ಕಾಗಿ ತಪ್ಪು ಮಾಡಿದ್ರೆ ಮನುಷ್ಯ ಮಾನಸಿಕವಾಗಿ ಕುಗ್ಗುತ್ತಾನೆ, ಮಾನಸಿಕ, ದೈಹಿಕ, ಭೌತಿಕ ಅಸ್ಥಿರತೆ ಅನುಭವಿಸಿ ಪತನದ ದಾರಿ ಹಿಡಿಯುತ್ತಾನೆ ಎಂಬುದು ಈ ನಾಟಕವನ್ನು ಓದಿದಾಗ ನಮಗೆ ಸ್ಪಷ್ಟವಾಗಿ ಅನಿಸ್ತದೆ. ಇದರ ಕತ್ತಲೆಯ ಬಗೆಗೆ, ಇದರ ರಕ್ತದ ಬಗೆಗೆ, ಹೆಲುಸಿನೇಷನ್ ಬಗೆಗೆ, ಇದರ ಕ್ಲೈಮೇಟ್, ವೆದರ್ ಬಗೆಗೆ ಸಾಕಷ್ಟು ಮಾತುಗಳನ್ನ ಸರ್ ಆಗಿದ್ರಿಂದ ನಾನು ಆ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಒಂದು ವಿಷಯದ ಬಗೆಗೆ ನಾನು ನನ್ನ ಒಂದು ಅಭಿಪ್ರಾಯವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಈ ಲೇಡಿ ಮ್ಯಾಕ್ಬೆತ್ ಮಾತ್ರ ಈ ನಾಟಕದಲ್ಲಿ ಮಾನಸಿಕ ಖಿನ್ನತೆ ಮತ್ತು ಕಾಯಿಲೆಯಿಂದ ಬಳಲುವುದಿಲ್ಲ. ಅನೇಕ ಜನ ವಿಮರ್ಶಕರು ಏನ್ ಹೇಳ್ತಾರೆ ಅಂತಂದ್ರೆ, ಶಿ ಸಫರ್ಸ್ ಅನ್ ಇಂಟೆನ್ಸ್ ಮೆಂಟಲ್ ಡಿಸ್ಟ್ರೆಸ್ ಅಂಡ್ ಹೀಗೆಲ್ಲ ಒಂದು ಸ್ಟೇಟ್ಮೆಂಟ್ ಬರ್ತದೆ. ಅಂದ್ರೆ ಅಗಾಧವಾದ ತೀವ್ರವಾದ ಮಾನಸಿಕ ಖಿನ್ನತೆಯಿಂದ, ಮಾನಸಿಕ ಕಾಯಿಲೆಯಿಂದ ಲೇಡಿ ಮ್ಯಾಕ್ಬೆತ್ ಬಳಲುತ್ತಿದ್ದಳು ಅನ್ನೋದು ಇದು ಎಲ್ಲರೂ ಒಪ್ತಕ್ಕಂಥ ಮಾತು. ಆದ್ರೆ ಈ ನಾಟಕವನ್ನ ಮತ್ತೆ ಮತ್ತೆ ಓದಿದಾಗ ನನಗೇನು ಅನಿಸ್ತದೆ ಅಂತಂದ್ರೆ, ಮೆಕ್ಬೆತ್ ಕೂಡ ಒಂದು ತೀವ್ರವಾದ, ಈ ನಾಟಕದಲ್ಲಿ ಮೆಕ್ಬೆತ್ ಕೂಡ ಒಂದು ತೀವ್ರವಾದ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರುವ ಹಾಗೆ ನನಗೆ ಕಾಣುತ್ತದೆ. ಕೆಲವು ವಿಮರ್ಶಕರು ಹೇಳ್ತಾರೆ, ಅವನಿಗೆ ತನ್ನ ಗಂಡಸ್ತನದ ಬಗ್ಗೆ ಸಂದೇಹವಿತ್ತು ಮ್ಯಾಕ್ಬೆತ್ನಿಗೆ ಅಂತಕ್ಕಂಥ ಮಾತನ್ನ ಕೂಡ ಕೆಲವು ವಿಮರ್ಶಕರು ಹೇಳ್ತಾರೆ. ಇದನ್ನ ಬಹಳ ಸೂಕ್ಷ್ಮವಾಗಿ ನಾಗಭೂಷಣ ಸ್ವಾಮಿಗಳು ಇದರಲ್ಲಿ ತಮ್ಮ ಉಪನ್ಯಾಸದಲ್ಲಿ ಚರ್ಚೆ ಮಾಡಿದ್ರು. ಇದನ್ನೇ ಲೇಡಿ ಮ್ಯಾಕ್ಬೆತ್ ಟ್ರೈಸ್ ಟು ಎಕ್ಸ್ಪ್ಲಾಯ್ಟ್ಸ್ ದಿಸ್ ವೀಕ್ನೆಸ್ ಇನ್ ಮ್ಯಾಕ್ಬೆತ್. ಅಂದ್ರೆ ಅವನಿಗೆ ಎಲ್ಲೋ ಅವನ ಮನಸ್ಸಿನ ಮೂಲೆಯಲ್ಲಿ ಒಂದು ಸಂದೇಹ ಇತ್ತು ಅನ್ನೋದು. ಇದನ್ನ ಲೇಡಿ ಮ್ಯಾಕ್ಬೆತ್ ದುರ್ಬಳಕೆ ಮಾಡಿಕೊಂಡ್ಲು ಅಂತಕ್ಕಂಥದ್ದು ಒಂದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ, ಮ್ಯಾಕ್ಬೆತ್ ಮ್ಯಾನ್, ಹೀಸ್ ಎ ಮ್ಯಾನ್, ಪುರುಷನಾಗಿರುವ ಮ್ಯಾಕ್ಬೆತ್ ಹತ್ಯೆ ಮಾಡ್ಲಿಕ್ಕೆ ಹಿಂದೇಟ್ ಹಾಕ್ತಾನೆ, ಹೆಣ್ಣಾದ ಲೇಡಿ ಮ್ಯಾಕ್ಬೆತ್ ಹತ್ಯೆ ಮಾಡ್ಲಿಕ್ಕೆ ಮುಂದಾಗ್ತಾಳೆ.
ಅವಳ ಮನಸ್ಸಿನಲ್ಲಿ ಎಂತ ವಿಚಿತ್ರವಾದಂತ ಒಂದು ಇವಿಲ್ ತುಂಬಿಕೊಂಡಿರ್ತದಂತಂದ್ರೆ ಒಂದು 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 ಡೈಲಾಗ್ ಇದೆ, ಕಮ್ ಯು ಸ್ಪಿರಿಟ್ಸ್ that attend on mortal thoughts, unsex me here. ಈ unsex me here ಈ ಶಬ್ದದ ಬಗ್ಗೆ ಒಂದು 30 ನಿಮಿಷದ ಉಪನ್ಯಾಸವನ್ನ ಯಾರಾದ್ರೂ ನೀಡಬಹುದು. ಅನ್ಸೆಕ್ಸ್ ಅನ್ನೋ ಶಬ್ದದ ಕುರಿತೆ ನಾವು ಮಾತನಾಡಬಹುದು. ಈ ಒಂದು ಅಂದ್ರೆ ಕೇಳ್ತಾಳಕ್ಕೆ, ಅಂಡ್ ಫಿಲ್ ಮೀ ಫ್ರಮ್ ದಿ ಕ್ರೌನ್ ಟು ದ ಟಾಪ್ ಫುಲ್ ಆಫ್ ಡೈರೆಕ್ಟ್ ಕ್ರುಯಲಿಟಿ ಅಂತ ಹೇಳಿದ್ರು ಕೂಡ ಅವಳು ಕೊಲೆಯನ್ನ ಮಾಡೋದಲ್ಲ, ಕೊಲೆಯನ್ನ ಮಾಡಿಸ್ತಾಳೆ. ಸೊ ಏನ್ ಪ್ರಯತ್ನ ಮಾಡ್ತಾಳೆ ಅಂದ್ರೆ ತನ್ನಲ್ಲಿರ್ತಕ್ಕಂಥ ಹೆಣ್ತನವನ್ನ ಅಳಿಸಿ ಹಾಕ್ಲಿಕ್ಕೆ, ತನ್ನಲ್ಲಿರುವ ಸೂಕ್ಷ್ಮತೆ, ಕರುಣೆ, ನೈತಿಕತೆ ಇದನ್ನೆಲ್ಲ ಕಿತ್ತು ಹಾಕ್ಲಿಕ್ಕೆ ಅವಳು ಪ್ರಯತ್ನ ಮಾಡ್ತಾ ಇರ್ತಾಳೆ. ಒಂದು ಮಾತು ಶೇಕ್ಸ್ಪಿಯರ್ ಇದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಈ ನಾಟಕದಲ್ಲಿ ಚರ್ಚೆ ಮಾಡಿದ್ದಾನೆ. ಮೆಕ್ಬೆತ್ನ ಮಾತಿನಲ್ಲೂ ಕೂಡ ನಾವು ಅದನ್ನು ಕಾಣಬಹುದು. ದಿ ವೆರಿ ಫಸ್ಟ್ ಲಿಂಕ್ಸ್ ಆಫ್ ಮೈ ಹಾರ್ಟ್ ಶಾಲ್ ಬಿ ದಿ ಫಸ್ಟ್ ಲಿಂಕ್ಸ್ ಆಫ್ ಮೈ ಹ್ಯಾಂಡ್ ಅಂತಕ್ಕಂಥ ಒಂದು ಮಾತನ್ನು ಬರ್ತದೆ. ಕೊಲೆ ಮಾಡುವ ವ್ಯಕ್ತಿ, ಹತ್ಯೆ ಮಾಡುವ ವ್ಯಕ್ತಿ ಯಾವಾಗಲೂ ಹೆಚ್ಚು ಚಿಂತನೆಯನ್ನ, ಧ್ಯಾನವನ್ನ ಮಾಡಬಾರ್ದು. ಯಾರು ಚಿಂತನೆಯನ್ನ ಮಾಡುತ್ತಾರೆಯೋ, ಯಾರು ಧ್ಯಾನವನ್ನ ಮಾಡುತ್ತಾರೆಯೋ, ಯಾರು ಅದರ ಸಂಭವನೀಯ ಪರಿಣಾಮಗಳ ಬಗ್ಗೆ ವಿಚಾರ ಮಾಡುತ್ತಾರೆಯೋ ಅವರು ಕೊಲೆಯನ್ನ ಮಾಡೋದಿಲ್ಲ. ಹೀಗಾಗಿ ಅವನು ಏನಂತಾನೆ ಅಂತಂದ್ರೆ, ಈ ಎದೆಗೆ ಬಂದ ವಿಚಾರ ಕೃತಿಗೆ ಬರಲು ಸಮಯ ಇರಬಾರ್ದು ಅಂತ. ಸಮಯ ಕೊಟ್ರೆ ಕೊಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಸೊ ಹೀಗಾಗಿ ನಾಟಕದಲ್ಲಿ ಈ ದುಷ್ಟತನದ ಬಗ್ಗೆ, ಈ ಎವಿಲ್ ಬಗೆಗೆ, ಆ ಎವಿಲಿನ ಸ್ವರೂಪದ ಬಗೆಗೆ ಅನೇಕ ವಿಚಾರಗಳು, ಸಂಗತಿಗಳು ನಮ್ಮ ಅನುಭವಕ್ಕೆ ಸಿಗ್ತವೆ. ಬಹಳ ಅದ್ಭುತವಾದ ನಾಟಕ, ಬಹಳ ಯಶಸ್ವಿಯಾದ ನಾಟಕ. ಮತ್ತು ಎಲಿಯಟ್ ಹೇಳುವ ಹಾಗೆ ಇಲ್ಲಿ ಅಬ್ಜೆಕ್ಟಿವ್ ಕೋರಿಲೇಟಿವ್ ಶೇಕ್ಸ್ಪಿಯರ್ಗೆ ಸಿಕ್ಕಿದ್ರಿಂದ ಇದು ಅದ್ಭುತವಾದ ನಾಟಕವಾಗಿ ಹೊರಹೊಮ್ಮಿದೆ. ಈ ದಿ ಎಕ್ಸ್ಪೀರಿಯನ್ಸಸ್ ಆಫ್ ಎವಿಲ್ ಅಂತ ನಾವೇನ್ ಕರಿತೀವಲ್ಲ, ದಿ ಎಕ್ಸ್ಪೀರಿಯನ್ಸಸ್ ಆಫ್ ಎವಿಲ್ ಅನ್ನ ಸಮರ್ಥವಾಗಿ ಅಭಿವ್ಯಕ್ತಿಪಡಿಸಲು ಒಂದು ಕೋರಿಲೇಟಿವ್ ಈ ನಾಟಕದಲ್ಲಿ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇದನ್ನ ವಿವರಿಸಿ ಹೇಳಲಿಕ್ಕೆ ಸಮಯ ಇಲ್ಲ, ಹೀಗಾಗಿ ನನ್ನ ಮಾತುಗಳನ್ನು ಇಲ್ಲಿಗೆ ಮೊಟಕುಗೊಳಿಸುತ್ತೇನೆ. ಮತ್ತೊಮ್ಮೆ ನಾನು ಹಿರಿಯರಾದ ನಮ್ಮ ಹಿತೈಷಿಗಳಾದ ಧಾರವಾಡಕಟ್ಟೆಯ ಬಗೆಗೆ ಬಹಳ ಪ್ರೀತಿ ಮತ್ತು ಅಭಿಮಾನವನ್ನು ಇಟ್ಟುಕೊಂಡಿರುವ ಮತ್ತು ನಮ್ಮಂತವ್ರನ್ನೆಲ್ಲ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಬೆಳೆಸುವ ಹಿರಿಯರಾದ OL ನಾಗಭೂಷಣ ಸ್ವಾಮಿಗಳಿಗೆ ನಾನು ಹೃತ್ಪೂರ್ವಕವಾಗಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾವು ಗುರುವಾರ ಭೇಟಿಯಾಗೋಣ, ಮತ್ತೆ ಮುಂದಿನ ಶನಿವಾರ ಕೂಡ ಭೇಟಿಯಾಗೋಣ. ಪ್ರಶಾಂತ್, ಅನ್ಮ್ಯೂಟ್ ಮಾಡಿ. ತುಂಬ ಹೃದಯದ ಧನ್ಯವಾದಗಳು ಸರ್. ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ಳುತ್ತದೆ. ತಮಗೇನಾದರೂ ಪ್ರಶ್ನೆಗಳಿದ್ದರೆ ಈಗ ಆಡಿಯೋನ್ನ ಅನ್ಮ್ಯೂಟ್ ಮಾಡಿಕೊಂಡು ಸರ್ನ ನೇರವಾಗಿ ಮಾತಾಡಬಹುದು. ಏನಾದ್ರೂ ಪ್ರಶ್ನೆಗಳಿದೆಯಾ? ಮಾತಾಡ್ಬೋದಾ? ಎಸ್ ಸರ್, ಮಾತಾಡಿ ಸರ್ ಪ್ಲೀಸ್. ಇದಾರಾ ಸರ್? ಇದ್ದೇನೆ, ಹೇಳಿಪ್ಪ, ಹೇಳಿ. ಸರ್ ನಮಸ್ಕಾರ, ನಾನು ದಿಲೀಪ್ ಕುಮಾರ್ ಅಂತ ಚಾಮರಾಜನಗರದಿಂದ ಮಾತಾಡ್ತಾ ಇದ್ದೇನೆ. ಹೇಳಿಪ್ಪ. ನಮ್ಮಲ್ಲಿ ಭಾರತೀಯ ಮಹಾಕಾವ್ಯಗಳಲ್ಲಿ ನೀವು ವ್ಯಾಸರನ್ನ ಪ್ರಸ್ತಾಪ ಮಾಡಿದ್ರಿಂದ ನಮ್ಮಲ್ಲಿ ಪ್ರಭುತ್ವವನ್ನ ಗೈನ್ ಮಾಡ್ಲಿಕ್ಕೋಸ್ಕರ ನಡೆಯುವಂತಹ ಕೊಲೆ, ಮತ್ತೆ ಇಲ್ಲಿ ನಡೆಯುವ ಕೊಲೆ, ಮತ್ತೆ ಇವನಲ್ಲಿ ನಮ್ಮ ದಾಸ್ಟಾಯ್ವೆಸ್ಕಿಯಲ್ಲಿ ನಡೆಯುವ ಕೊಲೆ, ಈ ಎಲ್ಲವೂ ಇಡೀ ಓವರ್ ಆಲ್ ಯೂನಿವರ್ಸಲ್ ಆದಂತಹದ್ದನ್ನೇ ಹೇಳ್ತಾ ಇದೆ ಅಲ್ವಾ ಸರ್? ಅಧಿಕಾರ, ಪ್ರಭುತ್ವದ ಯೂನಿವರ್ಸಲ್ ಜಾಯ್ನಿಂಗ್ಸ್ ಗಳನ್ನ. ಹೌದು. ಅಂದ್ರೆ ಇನ್ನೊಬ್ಬ ಮನುಷ್ಯನ ಜೀವ ತೆಗೆಯೋದಿದೆಯಲ್ಲ, ಅದು ಯಾವುದೇ ಕಾರಣಕ್ಕೆ ತೆಗೀಲಿ, ತೆಗೆದ ನಂತರ ಆ ಕೊಲೆಗಾರನ ಮನಸ್ಸನ್ನು ಹೇಗೆ ಕಾಡುತ್ತೆ ಅನ್ನೋದಿದೆಯಲ್ಲ, ಅದು ಮುಖ್ಯ ಆಗೋದು. ನಿಮಗೆ ಡಾಸ್ಟೋವ್ಸ್ಕಿ ಹೇಳಿದಕ್ಕೆ ಹೇಳ್ತೀನಿ, ಅಲ್ಲಿ ರಾಸ್ಕೋಲ್ನಿಕೋವ್ನ ಮನಸ್ಸು ಹೇಗೆ ಒದ್ದಾಡುತ್ತೋ ಅದೇ ತರ ಇಲ್ಲಿ ಮ್ಯಾಕ್ಬೆತ್ನ ಮನಸ್ಸು ಕೂಡ ಒದ್ದಾಡೋದಿದೆ. ಮ್ಯಾಕ್ಬೆತ್ ಬಗ್ಗೆ ಒಬ್ಬ ಯಾರೋ ಕ್ರಿಶ್ಚಿಯನ್ ಧರ್ಮಗುರು ಹೇಳಿದ ಮಾತು, ಯು ನೋ ದಿಸ್ ಮ್ಯಾನ್ಸ್ ಫಾಲ್ ಬಟ್ ಯು ಡೋಂಟ್ ನೋ ಹೌ ಮಚ್ ಈಸ್ ಸಫರ್ಡ್ ಅಂತ ಒಂದು ಮಾತನ್ನ ಹೇಳ್ತಾನೆ. ಮ್ಯಾಕ್ಬೆತ್ನ ಒಬ್ಬ ಕೊಲೆಗಾರ, ಆದ್ರೆ ಕೊಲೆಗಾರನನ್ನ ನಾಟಕದ ನಾಯಕನನ್ನಾಗಿ ಮಾಡಿಕೊಂಡು ಅವನ ಮನಸ್ಸಿನ ಹೊಯ್ದಾಟಗಳನ್ನ ಹೇಳುವ ಮುಖಾಂತರ ಅವನ ಬಗ್ಗೆ ಒಂದು ಸಹಾನುಭೂತಿ ಅಥವಾ ಒಂದು ತಿಳಿವು ಮೂಡೋ ಹಾಗೆ ಶೇಕ್ಸ್ಪಿಯರ್ ಮಾಡ್ತಾನೆ. ಅದು ಗ್ರೇಟ್. ಅದು
ಒಬ್ಬ ವಿಲನ್ ಅನ್ನ ನಾಟಕದ ನಾಯಕ ಮಾಡ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಸೊ ಇದೇ ಕೆಲಸನ ನಮ್ಮಲ್ಲೂ ಪ್ರಯತ್ನ ಪಟ್ರು. ಯಾರನ್ನ ನಾವು ದುರ್ಯೋಧನ ದುಷ್ಟ ಅಂತೀವೋ ಅವನನ್ನ ನಾಯಕ ಮಾಡ್ಕೊಂಡ್ ಕಥೆಗಳು ಇದಾವೆ. ಕೀಚಕನ್ ನಾಯಕ ಮಾಡ್ಕೊಂಡ್ ಕಥೆಗಳು ಬಂದವು. ಅಲ್ಲ, ಬಿಜ್ಜಳಾಂಕ ದೇವಚರಿತೆಯೂ ಇದೆ. ಹೌದು, ಇದೆ, ಬೇಕಾದಷ್ಟಿವೆ. ಅಂದ್ರೆ ಹೌದು. ವೆಸ್ಟರ್ನ್ ಕಲ್ಚರ್ ನಲ್ಲಿ ಯಾರನ್ನ ಕೆಡಕರೋ ಅವ್ರನ್ನೇ ನಾಯಕನ ಮಾಡ್ಕೊಂಡು ನೋಡಿದ್ರೆ ಬದುಕು ಹೆಂಗ್ ಕಾಣಬಹುದು ಅನ್ನೋದು ನೋಡೋದು ಇದೆ. ಸೊ ರಾಸ್ಕೋಲ್ನಿಕೋವ್ ಆಗ್ಲಿ ಅಥವಾ ಮ್ಯಾಕ್ಬೆತ್ ಆಗ್ಲಿ ಕೆಡಕನ್ ಮಾಡ್ತಾರೆ. ಅದಕ್ಕೆ ಅಪಾರವಾದ ಹಿಂಸೆಯನ್ನ ದೈಹಿಕವಾಗಿ ಅದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಅನುಭವಿಸ್ತಾರೆ. ಅದು ನಾಟಕದ ಉದ್ದಕ್ಕೂ ತೋರಿಸ್ಕೊಂಡೇ ಬರ್ತಾರೆ. ಕಾದಂಬರಿ ಉದ್ದಕ್ಕೂ ಅದು ಇದ್ದೇ ಇದೆ. ಅದರಲ್ಲಿ ಕಾದಂಬರಿಯಲ್ಲಾದ್ರೆ ಅವನು ಕ್ರಿಶ್ಚಿಯಾನಿಟಿಗೆ ಸರೆಂಡರ್ ಆಗೋ ಮುಖಾಂತರ ಒಂದು ಬಿಡುಗಡೆಯನ್ನು ಪಡಿತಾನೆ, ಶಿಕ್ಷೆ ಅನುಭವಿಸ್ಬಿಟ್ಟು ಬಿಡುಗಡೆ ಪಡಿತಾನೆ. ತಪ್ಪಿಗೆ ಸೆರೆಮನೆಯ ಶಿಕ್ಷೆ, ಮನಸ್ಸಿಗೆ ಧರ್ಮ ಅನ್ನೋ ಥರದ್ದಾಗತ್ತೆ. ಇಲ್ಲಿ ಆ ಥರದ ಬಿಡುಗಡೆ ಇಲ್ಲ. ಇವನಿಗೆ ಇರೋದಂದ್ರೆ ಸಾವು ಒಂದೇನೆ, ಸಾವೇ ಬಿಡುಗಡೆ ಇವನಿಗೆ. ಸೊ ಸಾವು ಬಿಡುಗಡೆ ಅನ್ನೋದೇನೆ ಅವನಿಗೆ ಒಂದು ಮುಕ್ತಿ ತರ ಅನ್ನಿಸ್ಬಿಡುತ್ತೆ. ಸೊ ದುರಂತದ ದೃಷ್ಟಿ ಅಥವಾ ಟ್ರಾಜಿಕ್ ವಿಷನ್ ಅನ್ನೋದನ್ನ ಅಲ್ಲಿ ನೋಡ್ಬೋದು ನಾವಿಲ್ಲಿ ಈ ನಾಟಕದಲ್ಲಿ. ಸರ್, ಇನ್ನೊಂದೇ ಒಂದು ಪ್ರಶ್ನೆ ಕೇಳ್ಬಿಟ್ಟು ನಾನು ನಿಲ್ಸ್ಬಿಡ್ಬೋದಾ? ಹೇಳಿ. ಸರ್, ನಮ್ಮಲ್ಲಿ ಯಶೋಧರ ಚರಿತೆಯ ಅಮೃತಮತಿ ಆಗಿರಬಹುದು ಅಥವಾ ಲೇಡಿ ಮ್ಯಾಕ್ಬೆತ್ ಆಗಿರ್ಬೋದು, ಇವ್ರನ್ನೆಲ್ಲ ಸಮಾನಾಂತರವಾಗಿ ಅಧ್ಯಯನ ಮಾಡಬಹುದಾ? ಮಾಡ್ಬೋದು. ನೀವು ಹೇಗೆ ಅಧ್ಯಯನ ಮಾಡ್ತೇವೆ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ ಸರ್, ಓಕೆ ಸರ್. ಎಸ್, ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಹಲೋ, ಹೇಳಿ ಸರ್. ಪ್ರಶಾಂತ್ ಸರ್. ಹೇಳಿ ಪ್ರವೀಣ್ ಸರ್. ಹಾ ಸರ್, ಸರ್ ಒಂದು ಕ್ವಶನ್ ಇತ್ತು. ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ. ಸರ್, ಈಗ ನನ್ನ ಮನಸ್ಸಲ್ಲಿ ಒಂದು ಕ್ವಶನ್ ಏನಂದ್ರೆ, ಈಗ ಈ ನಾಟಕದಲ್ಲಿ ಇದು ದುರಂತ ನಾಟಕ, ಇಲ್ಲೊಂದು ಮರ್ಡರ್ ಆಗಿದೆ. Is it is Macbeth the victim of his own desire or is he victim of his wife's desire ಅನ್ನೋದೇ ಒಂದು ಕ್ವಶನ್. ಈಗ ಇದು ಸರ್ ಕಷ್ಟ ಏನು ಅಂತಂದ್ರೆ, ಎಲ್ಲವೂ ಸೇರ್ಕೊಳ್ತೇವೆ ಲೈಫಲ್ಲಿ. ಯಾವುದಕ್ಕೂ ಒಂದು ಕಾರಣ ಅಂತ ಇರೋದಿಲ್ಲ. ಇವನ್ ಮನಸ್ಸಲ್ಲೂ ದುಷ್ಟನ ಇತ್ತು, ಆ ಮಾಟಗಾತಿರು ಭವಿಷ್ಯ ಹೇಳಿದ್ರು, ಹೆಂಡತಿ ಒಂದಷ್ಟು ಪ್ರಚೋದನೆ ಕೊಟ್ಲು. ಇಲ್ಲಿ ನೀವು ಗಮನಿಸ್ಬೇಕಾದ ಮಾತು ಅಂದ್ರೆ, ವಾಸ್ತವಿಕ ದೃಷ್ಟಿಗೆ ಒಂದು ಕಾರಣ ಬೇಕು ಅಂತ ಅನ್ಸುತ್ತೆ. ಆ ಕಾರಣನೂ ಹುಡುಕ್ತಾರೆ. ಏನಂದ್ರೆ, ಈ ನಾಟಕದ ಮೂಲ ಕಥೆ ಇದೆಯಲ್ಲ ಸ್ಕಾಟ್ಲೆಂಡ್ ಎಂದು, ಅದರ ಪ್ರಕಾರ ಡಂಕನ್ ರಾಜ ಆಗೋದಕ್ ಮುಂಚೆ ಲೇಡಿ ಮ್ಯಾಕ್ಬೆತ್ನ ಸಂಬಂಧಿಕರನ್ನ ಕೊಲೆ ಮಾಡಿಸಿರ್ತಾನೆ. ಅದಕ್ಕೆ ಅವನ ಮೇಲೆ ದ್ವೇಷ ಇತ್ತು ಅಂತ ಒಂದು ಕಾರಣ ಹುಡುಕ್ತಾರೆ. ಆದ್ರೆ ತಮಾಷೆ ಏನಂದ್ರೆ, ನಮಗೆ ಸಿಕ್ಕಿರುವ ಮ್ಯಾಕ್ಬೆತ್ ನಾಟಕದ ಪ್ರತಿ ಶೇಕ್ಸ್ಪಿಯರ್ ಬರೆದಿದ್ದೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅವನ್ ಬರೆದ ಅಂತದ್ದಲ್ಲ. ಬಹಳ ಜನ ವಿಮರ್ಶಕರು ವಿದ್ವಾಂಸರು ಹೇಳೋದೇನು ಅಂದ್ರೆ, ಇದು ಪ್ರಾಂಪ್ಟ್ ಕಾಪಿ. ಈ ನಾಟಕನ ಅಲ್ಲಲ್ಲಿ ಕತ್ತರಿ ಪ್ರಯೋಗ ಮಾಡಿ ಸ್ಟೇಜ್ ಪ್ರೊಡಕ್ಷನ್ಗೆ ಅಂತ ನಟರು ಬರೆದುಕೊಂಡ ಪ್ರತಿಯಿಂದ ಈ ನಾಟಕವನ್ನ ರೀಕನ್ಸ್ಟ್ರಕ್ಟ್ ಮಾಡಲಾಗಿದೆ ಅಂತ ಕೆಲವರು ಊಹೆ ಇದೆ. ಸೊ ಹಂಗಾಗಿ ಈ ಲೇಡಿ ಮ್ಯಾಕ್ಬೆತ್ಗೆ ಡಂಕನ್ ಮೇಲೆ ಯಾಕಷ್ಟು ದ್ವೇಷ ಅನ್ನೋ ಕಾರಣ ಕಥೆಯಲ್ಲಿ ಸಿಗಲ್ಲ, ಬಟ್ ಹಾಲೆಂಡ್ ಶೆಡ್ ಅಲ್ಲಿ ಅದು ಸಿಗತ್ತೆ ಅಂತ ಹೇಳ್ತಾರೆ. ಸೊ ಲೇಡಿ ಮ್ಯಾಕ್ಬೆತ್ ಮಕ್ಕಳಿದ್ರ ಇಲ್ವಾ ಗೊತ್ತಿಲ್ಲ, ಈ ನಾಟಕದಲ್ಲಿ ಗೊತ್ತಾಗಲ್ಲ. ಇದ್ರೋ ಇಲ್ವೋ ಅದು ಬೇರೆ ಕತೆ. ಸೊ ಈ ನಾಟಕದಲ್ಲಿ ನಿಮಗೆ ಹಂಗೆ ವಾಸ್ತವಿಕ ದೃಷ್ಟಿಯಿಂದ ನೋಡಕ್ ಹೋದ್ರೆ ಸುಮಾರು ಪ್ರಶ್ನೆಗಳು ಹುಟ್ಕೋಬಹುದು. ಬಟ್ ಇವನ ಥೀಮ್ ಇದೆಯಲ್ಲ, ಅದರ ಮಟ್ಟಿಗೆ ಏನೂ ಸಂಶಯ ಇಲ್ಲ. ಕೆಡುಕಿಗೆ ಒಂದು ಕಾರಣ ಅಲ್ಲ, ಹಲವು ಕಾರಣಗಳಿರ್ತವೆ. ಅದಕ್ಕೆ ಇತ್ತೀಚೆಗೆ ನಾನು ಓದಿದ ಅದ್ಭುತವಾದ ಮಾತು ಅಂತಂದ್ರೆ, ಒಂದು ಕಾದಂಬರಿ ಓದ್ತಾ ಇದ್ದೆ, ಜೀವರತಿ ಅಂತ ತೇಜಶ್ರೀ ಅವರು ಬರೆದಿತ್ತು. ಅದ್ರಲ್ಲೊಂದು ಮಾತು ಬರುತ್ತೆ, ಮಾವಿನ ಹಣ್ಣಿನಲ್ಲಿ ಹುಳು ಬಿದ್ದ ಕಾಲ ಯಾವುದು ಅಂತ ಯಾವಾಗ ಗೊತ್ತಾಗುತ್ತೆ ಯಾವಾಗ ಬಿತ್ತು ಅಂತ. ಮಾವಿನ ಹಣ್ಣಲ್ಲಿ ಹುಳು ಯಾವಾಗ ಬಂತು ಅಂತ ಹೆಂಗ್ ಗೊತ್ತಾಗಲ್ವೋ, ಹಂಗೆ ಕೆಡುಕು ನಮ್ಮೊಳಗೆ ಇತ್ತ, ಹೊರಗಡೆಯಿಂದ ಬಂತ, ಹೆಂಡತಿ ಪ್ರಚೋದನೆಯಿಂದ ಬಂತ, ಸನ್ನಿವೇಶಗಳಿಂದ ಅದು ದೊರೀತ. ಆ ರಾಜ ಡಿಕ್ಲೇರ್ ಮಾಡದೇ ಇದ್ರೆ ಏನಾಗ್ತಿತ್ತು ಆ ಹೊತ್ನಲ್ಲಿ, ಬೇಕಾದಷ್ಟು ಪ್ರಶ್ನೆ ಹುಟ್ಕೋಬಹುದು. ಅದ್ಭುತ. ಬಟ್ ಜೀವನದ ಈ ಸಂಕೀರ್ಣತೆನೇ ಈ ನಾಟಕದ ವಸ್ತು. ಒಂದು ಕಾರಣ ಅಂದ್ರೆ ಇನ್ನೊಂದು ಕಾರಣ ಅದಕ್ಕೆ ವಿರುದ್ಧವಾದ ಕಾಣ್ತಿರ್ತವೆ.
ನಾವು ಸಿಂಪ್ಲಿಫೈ ಮಾಡ್ಕೊಳಕ್ ಒಂದ್ ಕಾರಣ ಹುಡುಕ್ತಿವಿ, ಹಂಗ್ ಒಂದ್ ಕಾರಣ ಹುಡುಕಕ್ ಆಗಲ್ಲ ಅನ್ನೋದೇನೆ ಇವರೆಲ್ಲ ಹೇಳೋದು. ವ್ಯಾಸ ಹೇಳೋದು ಅದನ್ನೇನೆ. ದುರ್ಯೋಧನ ದುಷ್ಟನ ಅಂದ್ರೆ ಅಲ್ಲ, ಅಥವಾ ಅದು ಅಲ್ಲ ಅಂದ್ರೆ ಹೌದು, ಎರಡಕ್ಕೂ ಸಮರ್ಥನೆ ಸಿಗ್ತವೆ ಅವನ ಕಥೆಯಲ್ಲೇನೆ. ಜನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಅಂತಲೂ ಹೇಳ್ತಾನೆ, ಜನಾಮ್ಯ ಧರ್ಮಂ ನಚಮೇ ನಿವೃತ್ತಿ ಅಂತಲೂ ಅದವನೇ ಹೇಳ್ತಾನೆ, ದುರ್ಯೋಧನೇ ಹೇಳ್ತಾನೆ. ಹೆಂಗ್ ದುಷ್ಟ ಅಂದಣ ಕಷ್ಟ. ಆ ಕಾಂಪ್ಲೆಕ್ಸಿಟಿನೇ ಶೇಕ್ಸ್ಪಿಯರ್ನ ಅಥವಾ ಟಾಲ್ಸ್ಟಾಯ್ನ ಅಥವಾ ವ್ಯಾಸನ ಥೀಮ್, ಕಾಂಪ್ಲೆಕ್ಸಿಟಿ ಆಫ್ ಲೈಫ್. ಒಂದು ಕಾರಣ ಯಾವ್ದು ಹುಡುಕ್ತೀರಿ ಸರ್? ನಿಜ ಸರ್, ಅಂದ್ರೆ ಇದು ಒಂದು ಜೀವನ ದರ್ಶನನೇ ಅನ್ಕೊಂಡ್ಬಿಡ್ಬೋದು ಸರ್ ಹಂಗಂದ್ರೆ ನೀವು. ಹೌದು ಹೌದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆ? ಸರ್ ನಮಸ್ತೆ. ನಮಸ್ತೆ. ಡಾಕ್ಟರ್ ಮೋಹನ್ ಕುಮಾರ್ MJ ಅಂತ ಸರ್. ಹೇಳಿ ಸರ್. ಚಂದ್ರಶೇಖರ ಕಂಬಾರ ಅವ್ರದ್ದು ಮಾರಿಕಾಡು ನಾಟಕ ಇದೇ ಮ್ಯಾಕ್ಬೆತ್ ನಾಟಕದಿಂದ ಪ್ರೇರಿತ ಆಗಿರೋದು ಅಂತ ಇದೆ ಇದೆ. ಹಾಗೇನೆ ಇದು ಅಷ್ಟೇ, ಮಾರನಾಯಕನ ದೃಷ್ಟಾಂತ ಕೂಡ ಶಿವಪ್ರಕಾಶ್ ಅವ್ರದ್ದು, ಅದು ಕೂಡ ಮ್ಯಾಕ್ಬೆತ್ ನಾಟಕ ಆಧಾರಿತವೇನೆ. ಹೌದು ಸರ್. ಆದ್ರೆ ಇವು ಅನುವಾದ ಅಂತ ಅನ್ಸ್ಕೊಳ್ಳಲ್ಲ, ರೂಪಾಂತರ ಅಂತಾನು ಅನ್ಸ್ಕೊಳ್ಳಲ್ಲ. ಇದು ಯಾವ ಸ್ಥಾನಕ್ಕೆ ನಿಲ್ತವೆ ಅಂತ ಇವ್ರು ಏನ್ ಹೇಳ್ಕೊಂಡಿದ್ದಾರೆ ಅಂದ್ರೆ, ಅಣ್ಣ 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 ಇದು ಇದು ಪದಗಳು ಅರ್ಥ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಕುವೆಂಪು ಅವ್ರ ನಾಟಕ ಇದೆಯಲ್ಲ ರಕ್ತಾಕ್ಷಿ, ಅದು ಹ್ಯಾಮ್ಲೆಟ್ ನಿಂದ ಪ್ರೇರಿತವಾದ್ದು. ಈ ಕುರೋಸೋವ ಮಾಡಿದ್ದು ಶೇಕ್ಸ್ಪಿಯರ್ ಇಂದ ಪ್ರೇರಿತವಾದ್ದು. ಶೇಕ್ಸ್ಪಿಯರ್ ಬರೆದಿದ್ದು ಕೂಡ ಹಾಲಿನ್ ಶೆಡ್ನ ಕಥೆಯನ್ನು ಯಥಾವತ್ತಲ್ಲ, ಅವನೇನೋ ಅದು ಬಳಸ್ಕೊಂಡೇನೋ ಮಾಡ್ದ. ಸೊ ಒಂದರ ಪ್ರೇರಣೆ ಹುಟ್ಟುತ್ತಾ ಇರ್ತವೆ. ನಿಮಗೆ ಆಶ್ಚರ್ಯ ಆಗ್ಬೇಕು ಅಂದ್ರೆ ಕಿಂಗ್ ಲಿಯರ್ ನಾಟಕವನ್ನ ಕುರೋಸವ ಫಿಲ್ಮ್ ಮಾಡಿದ್ದಾನೆ. ಅದ್ರಲ್ಲಿ ಕಿಂಗ್ ಲಿಯರ್ಗೆ 3 ಜನ ಹೆಣ್ಮಕ್ಳ ಬದಲು 3 ಜನ ಗಂಡು ಮಕ್ಕಳು ಅಂತ ಕಲ್ಪನೆ ಮಾಡ್ಕೊತಾನೆ. ಇಡೀ ನಾಟಕದ ಥೀಮೆ ವಿಚಿತ್ರವಾದ ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ. ಬಟ್ ಕಿಂಗ್ ಲಿಯರ್ದೇ ಕಥೆ ಅದು. ಅಂದ್ರೆ ನಮ್ಮ ಮಹಾ ಲೇಖಕರು ಏನ್ ಮಾಡ್ತಾರೆ ಅಂದ್ರೆ ಇರುವ ಕಥೆಯನ್ನೇ ಹೊಸ ದೃಷ್ಟಿಯಿಂದ ನೋಡ್ತಾರಲ್ಲ, ಅದು ಮುಖ್ಯ. ಮಾರಿಕಾಡಾಗ್ಬೋದು, ಮಾರನಾಯಕನ ದೃಷ್ಟಾಂತ ಆಗ್ಬೋದು, ಅಥವಾ ಮಕ್ಬೂಲ್ ಇರ್ಬೋದು, ಪಡ್ಡಾಯಿ ಇರ್ಬೋದು, ಇಲ್ಲೆಲ್ಲಾನು ಮ್ಯಾಕ್ಬೆತ್ನ ಪ್ರೇರಣೆ ಇಟ್ಕೊಂಡು ಹೊಸ ಸೃಷ್ಟಿಯನ್ನ ಮಾಡ್ತಾ ಹೋಗ್ತಾರೆ. ಹಂಗೆ ನೋಡ್ಬೋದು ಅಷ್ಟೇನೆ. ಇದು ಅನುವಾದ ಅಂತ ಕರಿತಿರೋ, ರೂಪಾಂತರ ಅಂತಿರೋದು ಟೆಕ್ನಿಕಲ್ ಟರ್ಮ್ಸ್ ನ ಜಗಳ ಅಷ್ಟೇನೆ ಹೊರತು ಎಲ್ಲವೂ ಕೂಡ ಸ್ವತಂತ್ರ ಕೃತಿಗಳೇ ಅಂತಲೇ ನೋಡೋದು ವಾಸಿ ಅಂತ ಅನ್ಸುತ್ತಪ್ಪ ನನಗೆ. ಎಸ್ ಸರ್. ಮತ್ತೆ ಬೇರೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದೆಯಾ? ಎಸ್, ಏನು ಇಲ್ಲಲ್ಲ? ಓಕೆ, ಹಾಗಾದ್ರೆ ಈಗ ಕಾರ್ಯಕ್ರಮದ ಕೊನೆಯ ಹಂತ. ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಎಂದು ಆಗಮಿಸಿ ಉಪನ್ಯಾಸ ಮಂಡಿಸಿದಂತಹ ಇವತ್ತಿನ ಉಪನ್ಯಾಸಕರಾದ ಓವೆಲ್ ನಾಗಭೂಷಣಿ ಸ್ವಾಮಿ ಸರ್ ಅವರಿಗೆ ನಮ್ಮ ಧಾರವಾಡ ಕಟ್ಟೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೇನೆ ಅಧ್ಯಕ್ಷರಾದ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಧನ್ಯವಾದಗಳು ಸರ್. ನೆರೆದ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಗೌರವಪೂರ್ವಕವಾದ ನಮನಗಳನ್ನ ಸಲ್ಲಿಸುತ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಕರ್ತರಾದಂತಹ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗಾಣಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ.